ಅಪ್ಪ, ನೀನು ನನ್ನ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡಿದೀಯಾ. ಆದರೆ ನನ್ನ ಅಣ್ಣಂದಿರು ನನ್ನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಸಾಕಿದ್ದಾರೆ. ಆದರೆ ನಮಗೆ ಆ ದೇವರು ಸಿರಿತನ ಕೊಟ್ಟಿದ್ದಾನೆ. ಈ ಸಿರತನ ಯಾವತ್ತಿದ್ದರೂ ಹೀಗಿರಲೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಬೇಡಿಕೊಳ್ಳುತ್ತೇನೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಎಂದೆಲ್ಲ ಹೆಗ್ಗಳಿಕೆ ಮಾತ್ರವಾಗಿರುವ ನಮ್ಮ ಮನೆಯ ದೇವರಾದ ಶ್ರೀ ಶ್ರೀ ಗೋರಲಿಂಗೇಶ್ವರನಲ್ಲಿ ಭಕ್ತಿಯಿಂದ ಅದೇನು ಬೇಡಿಕೊಂಡೆ ಅಮ್ಮ? ಅಣ್ಣ, ನಾನಿನ್ನು ಏನೆಂದು ಬೇಡಿಕೊಳ್ಳಲಿ? ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿರುವ ಹಾಗೂ ಆ ರವಿರಾಜಣ್ಣ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅಂದ ಮೇಲೆ ಆ ದೇವರಿಗೆ ಬೇಡಿಕೊಳ್ಳುವುದು ಏನೂ ಇಲ್ಲ. ಆದರೆ ನಮ್ಮ ಈ ಸಿರಿತನ ಯಾವತ್ತಿದ್ದರೂ ಚೆನ್ನಾಗಿರಬೇಕೆಂದು ಆ ದೇವರಲ್ಲಿ ಬೇಡಿಕೊಂಡೆ ಅಣ್ಣ. ಅಯ್ಯ ಉಚ್ಚಿ, ಚಿಕ್ಕನಲ್ಲಿನದು ದೇವರು ದಯಾಳು ಎಂದು ನಂಬಿದ ನಮ್ಮ ಗೋರಲಿಂಗೇಶ್ವರ ಮೋಸ ಮಾಡುತ್ತಾರೆ. ಹಾಗೂ ಒಂದು ವೇಳೆ ಏನಾದರೂ ಆದರೆ ನಮ್ಮ ಮನೆಯ ದೇವರ ಬಾಗಿಲ ಕೂಡ ಸದಾ ಸುಳಿಯುವುದಿಲ್ಲ. ಅದರ ಬಗ್ಗೆ ಏನು ಚಿಂತೆ ಮಾಡಬೇಡ ತಂಗಿ, ನಾವು ಸದಾ ಕ್ಷಮವಾಗಿ ಇರುತ್ತೇವೆ. ಆಯ್ತಣ್ಣ. ಅಣ್ಣ, ಈ ರಾಮಣ್ಣ ಎಲ್ಲಿಗೋದ ಅಂತ ಅವರು ಈ ದೇವರಿಗಿಂತ ಮುಂಚೆ ಬರ್ತಿದ್ರು, ಆದ್ರೆ ಈ ಸರಿ ಬಂದೇ ಇಲ್ವಲ್ಲ? ಅಯ್ಯೋ ನನ್ನ ಚಿನ್ನ, ನಿನಗುನ್ನ ತಿಳಿದಿಲ್ಲವಮ್ಮ. ನಿನ್ನ ಮುತ್ತಿನ ರವಿರಾಜಣ್ಣ ಪರೀಕ್ಷೆ ಮುಗಿಸಿಕೊಂಡು ಬರುತ್ತೇನೆಂದು ಮೊನ್ನೆ ಗುರುವಾರನೇ ಫೋನ್ ಮೂಲಕ ತಿಳಿಸಿ ಹೇಳಿದ್ದ. ಅದಕ್ಕಾಗಿ ರಾಮನಿಗೆ ಕಾರು ಕೊಟ್ಟು ಬಸ್ ಸ್ಟ್ಯಾಂಡಿಗೆ ಕಳಿಸುತ್ತೇನೆ. ಮುಂದೇನು ಬರುವ ಸಮಯ ಆಯ್ತು, ಬಂದ್ರೆ ಬರ್ಬೋದು. ಏನು, ನಮ್ಮ ಅಣ್ಣಂದಿರು ಈ ದಿನ ಅಂದರೆ ಅಣ್ಣ, ನನಗೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತೇ? 6 ತಿಂಗಳ ನಂತರ ನಮ್ಮ ಅಣ್ಣಂದಿರು ಈ ರೀತಿ ಸಂತೋಷವಾಗಿ ಇರಬೇಕಂದರೆ ನನಗೆ ಬಹಳ ಸಂತೋಷವಾಗುತ್ತಿದೆ. ಅಣ್ಣ, ನಾನು ಈ ಸಮಯದಲ್ಲಿ ಅಡುಗೆ ಮಾಡಿಲ್ಲ, ಮನೆಯಲ್ಲಿ ಹೋಗಿ ಅಡುಗೆ ಮಾಡುತ್ತೇನೆ. ಆದ್ರೆ ನೀವು ಮಾತ್ರ ಕೋಪಗಳು ಮಾಡಿಕೊಳ್ಳಬಾರ್ದಣ್ಣ. ನಾನೇಕೆ ತಂಗಿ, ಕಳೆದ 25 ವರ್ಷಗಳ ಹಿಂದೆ ನಡೆದ ಸನ್ನಿವೇಶಕ್ಕೆ ಮರಳಿ ನನ್ನ ಮನಸ್ಸಿನಲ್ಲಿ ಮೆಲಕಾಗುತ್ತಲೇ ಬರುತ್ತಿದೆ. ಆದರೆ ನನ್ನ 2 ಕುಟುಂಬಗಳು ನಕ್ಕು ನಂದ ಗೋಕುಲದಂತಿರುವ ಸಮಯಕ್ಕೆ ನನ್ನ ಅಕ್ಕ ಭಾವನನ್ನು ಆಸ್ತಿಗೋಸ್ಕರ ಆ ಭೂಪತಿ ಮನೆಯಲ್ಲೇ ಕೊಂದ. ಆ ವಿಚಾರವನ್ನು ಅರಿತಿದ್ದರು ರದ್ದು ಮಾಡಲಿಲ್ಲ, ಅದಿಲ್ಲ. ಆದ್ರೆ ನನ್ನ ನೋವನ್ನು ನಾನಿನ್ನು ಕೆಲವು ದಿನಗಳು ಕಳೆಯಲೇಬೇಕು. ಅಕ್ಕ ಭಾವ ಕೊಲೆಯಾದಾಗ ಸಂಗೀಪನಿಗೆ 6 ವರ್ಷ, ಅವನ ತಂಗಿ ಚಂದಿಗೆ 2 ವರ್ಷ ಬಾಲಕಿ. ಈಗ ಎಲ್ಲಿದ್ದಾರೋ, ಹೇಗಿದ್ದಾರೋ? ನಿಮ್ಮನ್ನು ಈ ಸ್ಥಿತಿಗೆ ತಂದ ಆ ಭೂಪತಿ ಈ ಊರಿನಲ್ಲಿ ಮದವನ್ನೇ ಅಡಗಿಸಿದ ಮದ್ದಾನೆ ಎಂಬತ್ತ ಸೊಕ್ಕಿನಿಂದ ಮೆರೆಯುತ್ತಿರುವ ಪುಂಡರ ಗಂಡ. ಸೇಡಿಗೆ
ಕೇಳಿ ತೀರಿಸ್ಕೊಳ್ಳಲ್ಲ. ಗೊತ್ತಿರೋ ಮಗ ಪ್ರೇಮರಾಜ ಮೈಂಡ್ ನಮ್ಮೂರಿನ ವಾತಾವರಣಕ್ಕೂ ಪಟ್ಟಣದ ಪರಿಸರಕ್ಕೂ ಕಲ್ಪಿಸಿಕೊಂಡರೆ ನಮ್ಮೂರು ನಮಗೆ ಚಂದವಣ್ಣ. ಹೌದಣ್ಣ, ಎಷ್ಟೊಂದು ದಿನವಾಯ್ತು ನಿಮ್ಮ ಮುಖ ನೋಡದೆ. ಮನೆಯ ಕಡೆ ಎಲ್ಲ ಕ್ಷೇಮವಾಗಿದ್ದಾರೆ ತಾನೆ? ಅಯ್ಯೋ ಹುಚ್ಚುಡುಗ, ನೀನು ನನ್ನ ಜೊತೆಯಲ್ಲಿ ಇರುವವರೆಗೂ ನನ್ನ ಆರೋಗ್ಯತೆಯನ್ನು ತೊಂದರೆ. ಮುತ್ತಿನ ಗಿಳಿಯಂತೆ ಮುತ್ತಿಸುವ ತಂಗಿ, ಹರಳಿದ ಗುಲಾಬಿಯಂತೆ ಮೋದು ಮರೆಯದ ಸಮ್ಮ ಸ್ವಭಾವವನ್ನೇ ತಮ್ಮ. ನೀವಿಬ್ಬರು ನನ್ನ ಜೊತೆಯಲ್ಲಿ ಇರುವವರೆಗೂ ನನಗೆ ಬರಲಾರದ ಕಷ್ಟಗಳು ಬರಲಾರವು ಕಾಣು. ಅದಕ್ಕೇಕೆ ಮನನೊಂದು ಮಾತನಾಡುತ್ತಿರುವ ಅಣ್ಣ. ಸಂಸಾರದಲ್ಲಿ ಕಷ್ಟ ಸುಖ ನೋವು ನಲಿವುಗಳು ಬರೋದು ಸಹಜ. ಇವೆಲ್ಲವನ್ನು ಸರಿಸಮನವಾಗಿ ಸ್ವೀಕರಿಸಬೇಕು. ಈ ಜೀವನವೇ ಹೀಗೆ ಒಂದು ದೊಡ್ಡ ಸಾಗರವಿದ್ದಂತೆ. ಅದನ್ನು ಈಜಲು ತುಂಬಾ ಬೇಸರವಾಗುತ್ತದೆ. ಆದರೆ ಒಂದು ಪಕ್ಷ ಇಡೀ ಸಾಗರವನ್ನ ಈಜಿ ದಡ ಸೇರಿದರೆ ಸಿಗುವುದು ಸುಖದ ಸಂಪತ್ತಿನ ಸಾಗರ. ಹೌದು ರವಿರಾಜ್, ಹೌದು ರವಿರಾಜ್, ನೀನು ಹೇಳುವುದರಲ್ಲಿ ಮೂಲ ಸತ್ಯವಿದೆ. ಆದರೂ ಆ ದೇವರು ನಮಗೇನು ಕರ್ತ ಮಾಡುವನು. ಏನೋ ನಮ್ಮಿಂದ ತಂದೆ ತಾಯಿ ದೂರ ಆಗಿರಬಹುದು. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಸಾಯಲೇಬೇಕು. ಆದರೆ ಈ ಜಮೀನ್ದಾರ್ ಎನ್ನುವ ಹೆಸರು ಸಾಕು ಕಾಣು. ನಮ್ಮ ಮನೆಯ ಘನತೆ ಗೌರವ ಕಾಪಾಡಲು ಹಲವು ರವಿ. ಹೌದಣ್ಣ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಸಾಯಲೇಬೇಕು. ಈ ಹುಟ್ಟು ಸಾವಿಗಳ ಹಂತಿರವೇ ಇತಿಹಾಸ. ಇರಲಿ ಅಣ್ಣ, ನಮ್ಮ ಮುದ್ದಿನ ತಂಗಿಯ ಸುಳಿವೇ ಇಲ್ಲ. ವಿಚಾರವನ್ನು ಈಗಷ್ಟೇ ಹೇಳಿದೆ. ಅದಕ್ಕಾಗಿ ನಮಗೆ ಸಿಹಿ ಊಟ ನೀಡಲು ಅಡ್ಗೆ ಪಾಣಿಯಲ್ಲೇ ಇರುವಳು. ಹೌದಣ್ಣ, ತಂಗಿಯ ಕೈ ತುತ್ತು ತಿನ್ನದೆ ತುಂಬಾ ದಿನವಾಯ್ತು. ಅದಕ್ಕಾಗಿ ನನ್ನ ಬಾಯಿ ಹಾತರಿಯುತ್ತದೆ. ತಂಗಿ ಬಿಂದು, ಎಲ್ಲಿದೆಯಾ ಪುಟ್ಟ? ವಾರೆ ವಾ, ಏನಣ್ಣ ಈ ರೀತಿ ಮನೆಗೆ ಬಂದು ಈ ರೀತಿ ಏನು ಯೋಚನೆ ಮಾಡುವಂತೆ ಕಾಣುತ್ತಿದೆಯಲ್ಲ? ಏನಾದ್ರು ವಿಚಾರ? ಅಯ್ಯೋ ನನ್ನ ಮುದ್ದಿನ ಸಿಸ್ಟರ್, ಹಾಗೇನು ಇಲ್ಲಮ್ಮ. ಹೌದು, ನಿನ್ನ ತುಂಟಾಟದ ಆಟ ಪಾಠಗಳು ಇನ್ನೂ ಬಿಟ್ಟಿಲ್ಲವಲ್ಲ. ಸಮಾಜ ಬದಲಾದಂತೆ ಮನುಷ್ಯ ಬದಲಾಗಲೇಬೇಕು ತಂಗಿ. ಹಾಗೆ ಬದುಕಿದರೆ ಮಾತ್ರ ಈ ಸಮಾಜದಲ್ಲಿ ಗೌರವ. ಅಣ್ಣ, ಆ ತುಂಟಾಟ ಮರೆಯಲು ಹೇಗೆ ಸಾಧ್ಯವಣ್ಣ? ಚಿಕ್ಕ ವಯಸ್ಸಿನಿಂದ ನಿಮ್ಮ ಜೊತೆಯಲ್ಲಿ ತುಂಟಾಟ ಆಡಿದ್ದೇನೆ. ಈ ಸಮಾಜ ಏನೇ ಅಂದುಕೊಂಡರೂ ಆ ತುಂಟಾಟ ಮಾತ್ರ ಬಿಡುವುದಿಲ್ಲ ಅಣ್ಣ. ಅಣ್ಣ, ಅಂದವಾಗಿ ಈ ರಾಮಣ್ಣ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಹೌದು ರವಿ, ರಾಮ ಎಲ್ಲೋ. ನೀನು ಬಂದ ಸಂತೋಷದಲ್ಲಿ ಆ ರಾಮನನ್ನು ಮರೆತು ಬಿಟ್ಟಿದ್ದೇವಲ್ಲ. ಏನು ಮರೆಯುತ್ತೇಳಣ್ಣ? ನಮಗೆ ಋಣಿಯಾಗಿದ್ದವರಿಗೆ ನಾವು ಋಣಿಯಾಗಿರಬೇಕಲ್ಲವೇ? ಅಂತಹ ಮಾತು ಹಾಡಬೇಡಣ್ಣ. ಅಂದರೆ ನಿಮ್ಮ ಮಾತಿನ ಅರ್ಥ? ಏನಿಲ್ಲ ತಂಗಿ, ದಾರಿಯಲ್ಲಿ ಬರುವಾಗ ನೀರಿನಲ್ಲಿ ಕಾರು ಓಡಿಸಿದೆ. ಆ ಕೊಳಚೆ ನೀರು ಇಡೀ ಕಾರನ್ನೇ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ನಾನೆಷ್ಟೇ ಬೇಡ ಅಂದರೂ ಅಣ್ಣ ನೋಡಿದರೆ ಬೈದು ಬಿಡುತ್ತಾರೆ ಎಂದ ಕಾರ ತೊಳೆದುಕೊಂಡು ಬರಲು ಎಸ್ಟೇಟ್ ಕಡೆಗೆ ಹೋಗಿದ್ದಾನೆ. ಹೌದು ಪ್ರೇಮರಾಜಣ್ಣ, ಈ ಸಲಿ ಈ ಪ್ರೇಮರಾಜಣ್ಣ ಫಸ್ಟ್ ರ್ಯಾಂಕ್ ಬಂದೇ ಬರುತ್ತಾರೆ. ಈ ಸಲಿ ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗುತ್ತಾರಣ್ಣ. ಸರಿಯಾಗಿ ಹೇಳಿದೆ ತಂಗಿ, ನೀನ್ ಹೇಳುವುದು ಸರಿಯಾಗಿದೆ. ಅಕ್ಷರ ಇಲ್ಲದವನು ಬಾಳು ನಶ್ವರ. ಹೆಣ್ಣು ದೀಪ ಬೆಳೆದಂತೆ ಶಿಕ್ಷಣವು ಮನೆಯನ್ನು ಬೆಳಗಿಸುತ್ತದೆ. ನೋಡ್ರಿ ಅಪ್ಪ, ನಮ್ ನವರಾಜಪ್ಪನವ್ರಿಗೆ ಈ ಸಲ ಈ ಕುವೆಂಪು ಯೂನಿವರ್ಸಿಟಿನಲ್ಲಿ ಅವ್ರದೇ ಒಂದ್ ದಾಖಲೆ ಕಂಡ್ರಿ. ದಾಖಲೆ ಯಾಕಂದ್ರೆ ಯಾರ ಹಿಂದೆ ಮಾಡಬಾರ್ದು, ಮುಂದೆ ಯಾರು ಮಾಡಿರಬಾರದು.
ಅಂತ ಕಿಮ್ಮತ್ತು ಕಸರತ್ತು ಅವ್ರ ಬರವಣಿಗೆಯಲ್ಲಿ ನಮ್ಮ ಇಲ್ಲಿ ಬೋರೆದಾರ ಬರದತ್ ನೋಡ್ರಿ. ಅಂದ್ಮೇಲೆ ಈ ಸಲ ಖಂಡಿತ ಫಸ್ಟ್ ರ್ಯಾಂಕ್ ನೋಡ್ರಿ. ಎಲ್ಲೇ ಇರ್ಲಿ ಹೇಗೆ ಇರ್ಲಿ ವಿದ್ಯಾಭ್ಯಾಸದಿಂದ ಸುಗಮ ಸಾಗಬೇಕಂತ ಶಾನ್ಯಾಸ ನೋಡ್ರಪ್ಪ. ಸರಿಯಾಗಿ ಹೇಳಿದ್ರಮ್ಮ. ಅದಕ್ಕೆಲ್ಲ ಅವನನ್ನು ಇಷ್ಟೊಂದು ಹಣ ಖರ್ಚು ಮಾಡಿ ವಿದ್ಯಾಭ್ಯಾಸ ಮಾಡುತ್ತಿರೋದು ಅಲವ ತಂಗಿ. ಅಣ್ಣ ಹೌದಣ್ಣ, ನೀವು ಎಲ್ಲ ತಿಳಿದವರು ಅಂದ ಮೇಲೆ ನೀವೇ ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಣ್ಣ. ಪಾಪ ನೋಡ್ರಿ, ನಮ್ಮ ರಾಜಪ್ಪನವರು ಹಾಸ್ಟೆಲ್ ಊಟ ತಿಂದು ತಿಂದು ಭೀಮ್ನಂಗಿದ್ದ ಮನುಷ್ಯರು ಯಾವ ರೀತಿ ಸಣ್ಣಿಗಾಗಾರ ನೋಡ್ರಪ್ಪ. ಹೌದು ರಾಮ, ಹಾಸ್ಟೆಲಿನಲ್ಲಿ ಊಟ ವ್ಯವಸ್ಥಿತವಾಗಿ ಇರುವುದಿಲ್ಲವೆಂದು ಒಂದೇ ತರದ ಊಟ ಮಾಡಲು ಆಗುವುದಿಲ್ಲ. ಅದಕ್ಕೆ ಅಲ್ಲವೇ ತಂಗಿಯ ಕೈ ತುತ್ತು ತಿಂದು ಮತ್ತೆ ದಪ್ಪವಾಗಲು ಬಂದಿರುವೆ. ಹೌದಣ್ಣ. ಅಲ್ಲಣ್ಣ, ನೀವು ಇದೇ ರೀತಿ ಮಾತನಾಡುತ್ತಾ ಕುಳಿತಿರೋ ಅಥವಾ ಈ ತಂಗಿಯಿಂದ ಬಿಸಿ ಕೈ ತುತ್ತು ಅನ್ನ ತಿಂತೀರೋ? ಹಾಗಾದ್ರೆ ಬೇಗ ಬಾ ತಂಗಿ, ಬಾಳೆ. ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮ ಹಣ್ಣ ಇವನು ನಮ್ಮ ದೈವನ, ಕೋಟಿ ಗೌರವನ. ಲಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ, ದೇವರ ಬಂದರು ನಾಚಲಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ಯೋಧನ ಹಿರಿಯೇ ರೈತನ ತಾಯಿ,
ಅಣ್ಣ ನಮ್ಮ ಅಣ್ಣ ಇವನು ನಮ್ಮೆಲ್ಲ ದೇವನು. ಮರೆಯರಿ ನಮ್ಮನ್ನು. ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ. ದೇವರು ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮ ಸಂಸಾರ. ತುಂಬಿದ ಮನೆ ನೋಡಿದ್ರೆ ನಾನು ತುಂಬಾ ಖುಷಿ ಆಗತ್ರಿ. ನನ್ನನ್ನು ಸ್ವಂತ ಮನೆ ನೋಡ್ಕೊಂಡ್ರಿ. ಇವ್ರ ಮನೆ ಆಗಿರೋದು ಋಣ ಆಗಿರೋದು ಪುಣ್ಯ. ನೆಕ್ಸ್ಟ್ ಬಾಬನ್ ನೆಕ್ಸ್ಟ್ ಎಗ್ರೇಸ್. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಬಂತು. ಕೆಂಡಮಂಡಲದ ತೋರಿಸಿರ ಈ ಭೂಮಂಡಲದಲ್ಲೇ ಅಗ್ನಿಪುತ್ರನಾಗಿ ಜನಿಸಿದ ಈ ಗಂಡು ಕಲೆ ಭೂಪತಿ ಇಂದಿನ ವಾಸ್ತವ ಜಗತ್ತಿಗೆ ನಾನೇ ಅಧಿಪತಿ.
ಈ ಭೂಪತೆ. ಬಿಂದು ರೈತರು ಬೇಡುವುದು ಒಳ್ಳೆ ಫಸಲನ್ನ, ಬಡವರು ಬೇಡುವುದು ಒಳ್ಳೆಯ ಊಟವನ್ನ. ಬಟ್ ನಾನು ಬೇಡುವುದು ನಿನ್ನ ದೇಹದ ಅಂಗವನ್ನ. ಬಿಂದು ನಿನ್ನ ಮಗು ಬರುವ ಕಾಂತಿ ಕಡೆ. ಆದರೆ ತಂದಿತು ನಮ್ಮಿಬ್ಬರ ನಡುವೆ ಬರೀ ಕಾಂತಿ. ಆದರೂ ಕೊನೆಗೆ ಸಿಗಲಿಲ್ಲ ನನ್ನ ಕಾಮಕ್ಕೆ ಶಾಂತಿ. ಒಂದೆಲ್ಲ ಒಂದು ದಿನ ಈ ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ನಿನ್ನ ಶೀಲವೆಂಬ ಬಿಂದಿಗಳನ್ನು ಕಾಮುಕನಾಗಿ ಬಂದು ಮೈ ತೊಳೆದಿದ್ದರೆ ಭೂಪತಿ ಅಲ್ಲ. ಪ್ರೇಮ್ರಾಜ್, ನಾನು ಈ ನಾಟಕದಲ್ಲಿ ಬಿಡುತ್ತಿರುವುದು ಮೊದಲನೇ ಅರ್ಥ. ಜೀವನದಲ್ಲಿ ನನ್ನ ಜೊತೆಗಾರಾದ ಆ ಪ್ರದೀಪ್ ಇಷ್ಟೊತ್ತಾದರೂ ಬಂದೇ ಇಲ್ಲಲ್ಲ. ಅಕಸ್ಮಾತ್ ದಾರಿ ಮಧ್ಯೆ ಏನಾದ್ರೂ ಆಗಿದ್ರೆ? ಚೇಚೆ, ಹಾಗೇನಿಲ್ಲ. ಅವನು ಈಗ ಬಂದ್ರು ಬರಬಹುದು. ನಿನ್ನ ಇಷ್ಟೊತ್ತು ಕಾಯಿಸಿದ್ದಕ್ಕೆ ಸಾರಿ. ಹೌದು, ಏನಾಯ್ತು ಎಂದು ಹೇಗೆ ಅಂತ ಮೂಲವ್ಯರ್ಥ. ನಿನ್ನ ಬಿಂದು ಎಂಬ ಸೂರ್ಯನ ಮಕರಂದವನ್ನು ನೀರಲು ಸೂರ್ಯನಿಂದ ಹಿಂಡಿಗಾಗಿ ಹಾರಿ ಬಂದ ಪ್ರದೀಪ್ ಎಂಬ ದುಂಬಿಗೆ ಮನ ನೋಯಿಸು ಏಕೆ ರಾಣಿ? ಹೃದಯ ತುಂಬಾ ಸ್ವಾಗತಿಸಬಾರದೆ. ನೋಡಿ, ನೊಂದಿರುವುದು ನಿನ್ನ ಮನ ಅಲ್ಲ ಪ್ರದೀಪ್, ನನ್ನ ಮನ. ಏಕೆಂದರೆ ನೀವು ಬರುವ ನಿರೀಕ್ಷೆಯಲ್ಲಿಯೇ ನಾನು ಕಾದು ಕೊಡುತ್ತಿದ್ದೆ. ಆದರೆ ನಿಮಗೆ ಏನಾಗುತ್ತೆಂಬುವ ಆಲೋಚನೆಯಲ್ಲಿ ನಾನು ಸುಮ್ಮನೆ. ಹೇ ಬಿಂದು, ನಿನ್ನನ್ನು ಸೇರಲು ಬಂದ ಈ ಪ್ರದೀಪನಿಗೆ ಆ ದೇವರೇ ಇಂತಹ ಪ್ರೇಮದ ರಹಸ್ಯವನ್ನೇ ಸೃಷ್ಟಿಸಿರುವನೆಂದರೆ ಇನ್ನು ನನಗೆ ಹೀನರ ಮಾನವರಲ್ಲ ಏನು ಮಾಡುವರು ಚಿನ್ನ? ಹಾಗಲ್ಲ ಪ್ರದೀಪ್, ಆದರೂ ನೀವು ನನ್ನ ಜೊತೆಯಲ್ಲಿ ಇಂದು ಸೇರಿದಿರಲ್ಲ, ಅದೇ ನನಗೆ ಸಂತೋಷ. ಹೇ ಹುಚ್ಚೆ, ನೋವಿಲ್ಲದೆ ಯಾವತ್ತೂ ಕಣ್ಣೀರು ಬರಲ್ಲ, ಪ್ರೀತಿ ಇಲ್ಲದೆ ಎಂದಿಗೂ ಸಂಬಂಧ ಉಳಿಯಲ್ಲ, ಗೊತ್ತಬಂದು. ಹೌದು, ಏನಾಯ್ತು ನಿನ್ಗೆ? ಚೇಚಿ ಪ್ರದೀಪ್, ಆ ರೀತಿ ಏನೂ ಆಗಿಲ್ಲ. ನಾವು ತುಂಬಾ ದಿನಗಳ ನಂತರ ಸೇರಿದ್ದೀವಲ್ಲ, ಅದಕ್ಕೋಸ್ಕರ ಈ ಆನಂದ ಭಾಷಣ. ಓಹೋ, ಈಗ ಸಮಾಚಾರ. ಈ ಆನಂದದಲ್ಲಿ ನನ್ನನ್ನೇನಾದರೂ ಮರೆತೆ ಚೆಲುವೆ? ನೋಡು ಪ್ರದೀಪ್, ನೀನು ಈ ರೀತಿ ಮಾತನಾಡುವುದು ತಪ್ಪು. ಆದರೆ ನನಗೆ ಪ್ರೀತಿ ಮಾಡುವುದು ಗೊತ್ತು, ಈ ರೀತಿ ಮೋಸ ಮಾಡುವುದು ಗೊತ್ತಿಲ್ಲ ಪ್ರದೀಪ್. ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೇನೆ. ನೀನು ತಮಾಷೆಗೂ ಕೂಡ ಈ ರೀತಿ ಮಾತನಾಡಬೇಡ ಪ್ರದೀಪ್. ಹೇ, ಸಾರಿ ಡಿಯರ್, ತಮಾಷೆಗಾಗಿ ಹೇಳಿದ್ದಷ್ಟೇ. ಇಂದು ಸಾವಿರ ಹೂಗಳನ್ನು ನೋಡು, 6 ಹೂಗಳನ್ನು ಇಷ್ಟಪಡು, 10 ಹೂಗಳನ್ನು ಪರಿಚಯ ಮಾಡಿಕೊ, ಅದರಲ್ಲಿ ಒಂದನ್ನು ಮಾತ್ರ ಪ್ರೀತಿ ಮಾಡು. ಈ ಪ್ರದೀಪ ಎಂಬ ಹೂವನ್ನು ಈ ಬಾಡದಂತೆ ಕಾಪಾಡಿಕೊ ರಾಣಿ. ಓಹೋ, ಆ ಹೂ ಯಾವತ್ತಿಗೂ ಬಾಡದಂತೆ
ಪ್ರೀತಿ ನಮ್ಮಿಬ್ಬರನ್ನು ಒಂದುಗೂಡಿಸಿದೆ ಅಂದ ಮೇಲೆ ಅದಕ್ಕೆ ಆ ಹೂವನ್ನು ಮುಡಿಸಿದಿರಲ್ಲ ನೋಡಿ. ನನಗೆ ಟೈಮ್ ಆಯ್ತು, ನಮ್ಮ ಅಣ್ಣಂದಿರು ಕಾಯ್ತಿರ್ತಾರೆ. ನಾನಿನ್ನು ನಮ್ಮ ಮನೆಗೆ ಓಡೋಡಿ ಬಂದಿರುವ ನಿನ್ನ ಪ್ರಿಯಕರನಿಗೆ ಏನು ಕೊಡದೆ ಹಾಗೆ ಹೋಗೋದು ನ್ಯಾಯವೆಂದು. ಓಹೋ, ರಾಯರು ಆ ಮೂಡಲಿದ್ದಂತೆ ಕಾಣುತ್ತಿದೆ ನೋಡಿ. ನೀವು ಸಾಕಷ್ಟು ಪ್ರೀತಿಯನ್ನು ಹೊತ್ತು ತಂದಿದ್ದೀರಿ ಅಂದ ಮೇಲೆ ನಿಮಗೆ ನಾನು ಪ್ರೀತಿಯನ್ನು ಧರಿಸುತ್ತೇನೆ. ಹಾಗಾದರೆ ಕೊಡಬೇಕಿಲ್ಲ. ನನ್ನ ಪ್ರೀತಿಗೆ ಹಾಡು ರಾಗದ ಹಾಡು. ಹೌದು ನನ್ನ ರಾಜ, ಈಗಲೇ ನಿಮಗೋಸ್ಕರ ಹಾಡುತ್ತೇನೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ಮಲ್ಲೆನ ಬರೆಯುವೆ. ಜೀವ ಕೊಡುವೆ, ಹೌದು ತನಕ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಇತಿಹಾಸ ಅಲ್ಲಿನ ಬರೆಯುವೆ. ಹೌದು ತನಕ ಜೊತೆ ಇರುವೆ. ಜೀವ ಕೊಡುವೆ, ಹೋಗು ತನಕ ಜೊತೆ ಇರುವೆ.
ಮರದೇವತೆ ನಿನ್ನ ಪ್ರೇಮದಿ ಪೂಜಿಸೆ ಬೆಳಕು ಕಂಡರೆ ತನಕ ಜೊತೆ ಇರುವೆ ಜಗಕ್ಕೆ ಜೀವ ಕೊಡುವೆ ಜೀವ ಹೋಗು ತನಕ ಜೊತೆ ಇರುವೆ ಅಲ್ಲೇ ನಾ ಬರುವೆ ಹೋಗು ತನಕ ಜೊತೆ ಇರುವೆ ಹಾಡ್ಬೇಕು. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ಚಂದವು ಚಂದವು ಅಂತರಂಗ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ಪ್ರೀತಿಸೋ ಹೃದಯವೇ ಸುಂದರ ಬೆಳಗಿನ ಬಿಸಿಲಲ್ಲಿ ಭಾವನೆ ಸಂಗಮ
ಮನುಷ್ಯ ಹುಟ್ಟಿದ ಮೇಲಿಂದ ಸಾಯೋ ತನಕ ಹಣ ಬೇಕ್ರಿ, ಹಣ 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 ಅಂದ್ರೆ ರಚ್ ಬಿದ್ದಿರ ಹಣನೂ ಬಾಯ್ ಬಿಡ್ತೈತ್ರಿ ಅಪ್ಪ. ಅಂದ್ಮೇಲ ಇದು ಹೌದ್ ಮತ್ತ, ಇದು ಕಲಿಯುಗ ಕಣ್ರಿ, ಕಲಿಯುಗ. ಏನಾದ್ರೂ ತಗೋಬೇಕಂದ್ರೆ ರೊಕ್ಕ ಬೇಕ್ರಿ, ರೊಕ್ಕ. ಅಲ್ಲ ನಮ್ಮೂರ್ನಾಗಿರೋರೆಲ್ಲ ಒಂದೊಂದು ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿದ್ರೆ ನಾನು ಮಾತ್ರ ಈ ರಂಗಿ ಲೈನ್ ಹಾಕೊಂಡು ಆ ಕಡೆ ಬೀದಿಯಿಂದ ಈ ಕಡೆ ಬೀದಿಗೆ, ಈ ಕಡೆ ಬೀದಿಯಿಂದ ಆ ಕಡೆ ಬೀದಿಗೆ ಸುತ್ತಾಡೋದೇ ಆಯ್ತು ನನ್ನ ಕೆಲ್ಸ. ನಾವು ರಂಗಿ ಈ ಚಳಕೆರೆ ಸಂದಲ್ಲಿ ಸಿಗುವ ಅಂದವಳು ಇಷ್ಟಾದ್ರೂ ಬರ್ಲೇ ಇಲ್ವಲ್ಲಪ್ಪ. ಹಣ್ಣಿನಂತ ಹುಡುಗಿ ಚಳಿಗಾಲಲ್ಲ, ಅದಕ್ಕೊಂದು ಸ್ವಲ್ಪ ಪ್ರೆಜರ್ ಅಷ್ಟೇ. ಇಲ್ಲ ಬೇ, ಯಾವಾಗ್ಲೂ ಹಿಂಗೇ ಇರುತ್ತೆ. ಅಲ್ಲಿ ಇನ್ನೊಂದ್ ರಂಗಿ ಅರ್ಧ ಗಂಟೆಯಿಂದ ನಾಯಿ ತರ ಕಾಯಿಸ್ಬಿಟ್ಟಲ್ಲಿ ಅವನ. ಏನ್ ಮಾಡೋದು, ನಮ್ಮ ಮಾವನ ಜೊತೆ ಸಂತೆಗೆ ಬಂದಿದ್ದೆ ಅಂತೀನಿ, ಅವನು ಕಣ್ಣು ತಪ್ಪಿ ನೋಡ್ಬೇಕು ಅಂತ ಬಂದಿನಿ. ಆ ಮುದಿ ನನ್ನ ಮಗನ ಹೆಸರು ಹತ್ತಬೇಡ ಅಂತ ಎಷ್ಟು ಸಲ ಹೇಳಿದೀನಿ ಅಲ್ಲಿ, ಮತ್ತೆ ಅದೇ ವಿಷಯ ಪ್ರಸ್ತಾಪ ಮಾಡ್ತೀಯಲ್ಲ. ಸರಿ ಅಂತೂ ಬಂದಲ್ಲ, ಏನಂತೀನಿ ಸಮಾಚಾರ? ಸಮಾಚಾರ ಎಲ್ಲಿಂದ ಬರ್ತದೆ? ಸಮಾಚಾರ ಎಲ್ಲಿಂದ ಬರಂಗಿಲ್ಲ. ನಿನ್ಗೇನಾದ್ರು ಇದ್ರೆ ಹೇಳು, ನಾನು ಕೇಳ್ತೀನಿ. ಅಲ್ಲ ಬೇ, ಹೋದ್ವಾರ ನನ್ಗೇನೋ ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಮರ್ತ್ಬಿಟ್ಯಾ? ನಾನೇನು ಕೊಡ್ತೀನಿ ಅಂತ ಹೇಳ್ದೆ ನನಗೆ ಮರ್ತೈತಪ್ಪ, ನನಗೆ ನೆನಪಿಲ್ಲ. ಅದೇನಂತ ನೀನು ಸ್ವಲ್ಪ ಬಿಡಿಸಿ ಹೇಳ ಮಾಡ್ದೆ. ಅಲ್ಲ ಬೇ, ನಮ್ಮಂತವ್ರು ಹೇಳಿದ್ ನಿಮ್ಮಂತವ್ರಿಗ ಯಾವ ಲೆಕ್ಕ ಅಲ್ಲ. ಅದೇಲಿ ಅಲ್ಲ, ಮೈಯಾಗ ಬೇರೆ ಏನಾದ್ರು ಆಯ್ತು ಎಲ್ಲ ಬರೀ ಕೋತರ ಅದೆಯಲ್ಲ. ಆದ್ರೂ ಪ್ರೆಜರ್ ಜಾಸ್ತಿ ಐತಲಿ, ಪ್ರೆಜರು. ಯಾವ್ದ್ರಪ್ಪ ಯಾಕೆಲಿ? ಅದೇಲಿ ನನ್ಗೇನೋ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಅದು. ನೋಡ್ರಪ್ಪ ನೋಡ್ರಿ, ನಾನು ಮಾತ್ರ ಏನಾರ ಒಂದು ಕೊಡಿಸ್ಬೇಕಂತೆ, ಇವಳ ಹತ್ರ ಮಾತ್ರ ರೊಕ್ಕ ಇಲ್ವಂತೆ, ರೊಕ್ಕ. ಅದೆಲ್ಲ ಹಳ ಹೋಗ್ಲಿ, ನನಗೋಸ್ಕರ ಏನ್ ತಂದೀಯ ನೀನು? ಮತ್ತೆ ಲೇ ನೀನ್ ಅವನ ನೀನು ಪಕ್ಕ ಕೇಳ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಕಣೆ, ಅದಕ್ಕೋಸ್ಕರ ಏನು ತಂದಿಲ್ಲ ನೋಡು. ಏನ್ ತಂದೀಯ? ಏನ್ ತಂದೀಯ? ಏನ್ ತಂದೀಯ? ಏನಿಲ್ಲ,
ಸಾಲ್ಮಾರ್ ತಿಮ್ಮಕ್ಕಂ ಪಾರ್ಕ್ ಹೋಗಂಬ ಅಲ್ಲೆಲ್ಲ ತೋರ್ ಅಲ್ಲ, ಯಪ್ಪ ಮತ್ತೊಂದು ಏನಾಯ್ತು ನೋಡೋಣ. ಅಲ್ಲ, ಯಪ್ಪ ಮರೆ. ಏನೇನು ಬೇಕು ಹೇಳಿ ಎಲ್ಲ ಕೊಡ್ತೀನಿ. ಮಾಮ, ನನ್ನ ಮಾತಿನ ಮೇಲೆ ದೊಡ್ಡೊಂದು ಬೆಲೆ ಐತಿ ಅಂತೀನಿ. ನಿನ್ನ ಮಾತಿಗೆ ಬೆಲೆ ಕೊಟ್ಟು 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 ನನ್ ಜೇಬೆಲ್ಲ ಖಾಲಿ ಆಯ್ತೀನಿ ಖಾಲಿ. ಹೋಗ್ಲಿ ಬಿಡು ಮರೆ. ನನಗೆ ಅದೇ ಬೇರೆ ಇನ್ಯಾರಿಗೆ ಹಾಕ್ಬೇಕಂತ ಇದ್ದಿ, ಅದೆಲ್ಲ ಹೋಗ್ಲಿ. ಮತ್ತೆ ನಂದು ಮಾಮೂಲಿ ಕೊಡ್ತೀಯ ಮತ್ತೆ? ಲೇ ಆತರದ ಹೆಂಗ್ಸೆ ಸ್ವಲ್ಪ ತಡಿಯಲಿ. ಏನು ನಿಧಾನ ಕಾಣಿಸ್ತು. ಮಾಮೂಲಿ ಕೊಡೋಕು ಮುಂಚೆ ಕೊಡೋಕು ಮುಂಚೆ ಕೊಡೆ ಒಂದು ಮುತ್ತು ಮುತ್ತು. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡುಕಿ, ಕಾಲೇಜ ಮುಗಿಸಿ ಬಡ ಬಡ ಮಾಡಿ ಬರುತ್ತಾಳ ನನ್ನ ಹುಡುಕಿ, ಬರುತ್ತಾಳ ನನ್ನ ಹುಡುಕಿ.
ಬಿಟ್ಟೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡುಬಿಡಿಕೆ ನಿಂತಾಳ ಕಡುಬಿಡಿಕೆ ಕಾಳು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗೆ ಬರ್ತಾಳ ನನ್ನ ಹುಡುಗೆ ಛತ್ರಪತಿಯ ಗುಡುಗು ಸಿಡಿಲು ಆರ್ಭಟಕ್ಕೆ ಪ್ರಪಂಚದಲ್ಲಿರುವ ಹಕ್ಕಿ ಪಕ್ಷಿಗಳು ರೆಕ್ಕೆ ಮುರಿಕೊಂಡು ತಮ್ಮ ಗೂಡುಗಳಲ್ಲಿ ಹಾಗೆ ಅವಿತುಕೊಳ್ತಿರಬೇಕು. ಛತ್ರಪತಿ ಆರ್ಭಟಿಸಿ ಗರ್ಜಿಸಿದನೆಂದರೆ ಈ ಭೂಮಂಡಲವನ್ನು ಅಡಿಗೆ ಬಾಯ್ತಿರಬೇಕು. ಬೆಟ್ಟ ಗುಡ್ಡಗಳ ನಾಮರಸವನ್ನು ಅಷ್ಟೇ ಅಲ್ಲ, ಆ ಗದರಿನಿಂದ ಬೆಂಕಿ ಉಂಡೆಗಳು ನಾನು ಭೂಮಿಗೆ ಅಪ್ಪಳಿಸಬೇಕು. ಭೂಪತಿ, ನೀನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ನಿನ್ನ ಕೈಯಲ್ಲಿ ತಿರುಗು ಕೊಡಲು ಸಮಯ ಸಾಧಿಸಿ ಬಂದಿದ್ದೇನೆ. ಊರಿನ ಜನಕ್ಕೆಲ್ಲ ಮಾಡಿದ ವಿಷಯ ನನ್ನ ಎದೆಯಲ್ಲಿ ತಗಲಗಿಸುತ್ತಿದೆ. ರಾಮ ರಾಜ್ಯದಲ್ಲಿ ಪುಂಡರ ಪ್ರಪಂಚವೆಂಬಂತೆ ಪಾಪದ ಬೀಜವನ್ನು ಬಿತ್ತಿ ಬೆಳೆಯುವ ಮಗನೇ, ನೀನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಗೋಡೆಯಾಗಿ ನಿಲ್ಲುವ ಪವಾಡ ಪುರುಷ
ಅಷ್ಟೇ ಅಲ್ಲ, ನಿನ್ನ ಹತ್ತಿರ ಸರಿಸಿದ್ದ ಸಂದೀಪ್ ಅವನಿಂದಲೇ ತಿರುಗುಬಾಣ ಬಿಡಿಸುವುದೇ ಛತ್ರಪತಿಯ ಕುಮ್ಮಕ್ಕ. ನಮ್ಮಿಬ್ಬರ ಕುಮ್ಮಕ್ಕು ಕಸರತ್ತು ಹರಿಯದಿದ್ದರೆ ಅದು ಬೇಗ ಬರುವುದು ನನಗೆ ಆಪತ್ತು. ರಾಮಾಯಣದಲ್ಲಿ ರಾವಣನನ್ನು ಶ್ರೀರಾಮ ಸಂಹರಿಸಿದ ಹಾಗೆ ನಾನು ನನ್ನನ್ನು ಈ ನಾಟಕದಲ್ಲಿ ಸಂಹರಿಸುತ್ತಿದ್ದರೆ ನಾನು 7 ಲೋಕದ ಗಂಡು ಛತ್ರಪತಿಯೇ ಅಲ್ಲ. ಬಾದಾಮಿ ಬೀಸ ಬಿಂಕದ ಶೃಂಗಾರಿ ಈ ಸಲಿಗಳಿಗೆ ರಸಭೀಗಳಿಗೆ ಇನ್ನೊಂದು ಮಧುರಂಗ. ಬಿಂಕದ ಶೃಂಗಾರಿ ಮೈಕಂದಿನ ವೈಯಾರಿ ಈ ಸಲಿಗಳಿಗೆ ರಸಭೀಗಳಿಗೆ ಇನ್ನೊಂದು ಮಧುರಂಗ. ಇವತ್ತು ನನ್ನ ಅದೃಷ್ಟ ಬಹಳ ಚೆನ್ನಾಗಿದೆ ನೋಡ್ರಿ. ಬೆಳಿಗ್ಗೆ ಎದ್ದು ತಳಕು ಬಳಕು ವಯ್ಯಾರಿ ರಂಗಿ ಫೋಟೋ ನೋಡಿ ನನಗೆ ಶುಭ ಲಾಭ ನೋಡ್ರಿ. ಯಾಕಂದ್ರ ಇಷ್ಟು ದಿನ ತಗೊಳ್ದೆ ಇರೋರಲ್ಲ ಇವತ್ತು ಪಿಂಕ ತಗೊಂಡ್ಬಿಟ್ರು. ದಿನಾಲು ಇದೇ ತರ ವ್ಯಾಪಾರ ಆದ್ರೆ ಹಸುವೆ ಅನ್ನೋ ಭೂತನ ಇಡ್ಬೋದು ನೋಡ್ರಿ. ಅಷ್ಟು ಜೀವನ ನಡೆಸಕ್ಕೆ ಮಾಮೂಲಿ ಗಿರಾಕಿಗಳೇ ಸಾಕು. ಹಾಕೋದೇ ನನ್ ಕೆಲ್ಸ ಅಂತೀನಿ. ಅಯ್ಯೋ ಈ ಮಾಮೂಲಿ ರಂಗಿನೇ ಬರ್ಲಿಲ್ಲ. ಯಾರು ಬೇಡ ಅಂತಾರೆ? ನಿಮ್ಮಂತವ್ರು ನಮ್ಮಂತವ್ರನ್ನ ಹೋಗಿದ್ರೆ ತಾನೇ ಮೈಕತ್ತದು. ತಾಯಿ ನಾನೇ ನಿನ್ನ ಕಟ್ಕೊಂಡವನು ಅಲ್ಲ ಇಟ್ಕೊಂಡವನು ಅಲ್ಲ ತಿಳಿತೇನೆ. ನಿನಗೆ ನನ್ನ ಕೂಗಬೇಡ ಅಂತ ಯಾರು ಅಂದಿದ್ದು? ಅಲ್ಲ ನೀಟೋನ್ ಮಂದಿ ಮುಂದೆ ಕೂಗಕತ್ತೀಯ. ನೀನು ಕುಂತಿರೋ ಮಂದಿ ನನ್ನ ಬಗ್ಗೆ ಏನಂತ ತಿಳ್ಕೋಬೇಡ ಅಂತೀನಿ. ಅದು ಅಲ್ಲದೆ ಮನ್ಯಾಗ ಯಾರಿದಾರೋ ಇಲ್ವೋ ಅಂತ ನೋಡ್ಕೊಂಡಾದ್ರು ಕೂಗ್ತಾನ ಭೀಮಣ್ಣ ನೀನು. ಆಯ್ತು ಬಿಡವ್ವ, ನಿಮ್ಮವ್ವ ನಾನೇ ಆಗದ್ ನೋಡಿ ನಿಮ್ಮವ್ವ. ಆಯ್ತು ಬಿಡವ್ವ. ನಿಮ್ಮ ಮಾತು ಕೇಳ್ದಾಗಿಂದ ನನ್ನ ವ್ಯಾಪಾರ ಏನ್ ಚೆನ್ನಾಗೇ ನಡೀತೈತೆ. ನಿನ್ನ ವ್ಯಾಪಾರ ಭಾರಿ ಚಲೋ ನಡ್ದೆ
ಬರ್ಕೇನಲ್ಲಿ ಭರ್ಜರಿಯಾಗಿ ನಡೀತೈತೆ. ಆದ್ರೆ ಹೌದು ರಂಗವ್ವ, ಯಾರನ್ನ ಆಗ್ತೀಯ ಮದುವೆ? ನೀನ್ ಮನಸ್ ಮಾಡಿದ್ರೆ ನಿನ್ ಮದುವೆ ಆಗಿ ಮಾರಾಣಿ ಈ ಗಿರಾಕಿ ನಾವೆಲ್ಲ ಬಿಡಿಸ್ಕೊಂಡ್ರ ಮುಂದೆ ಬಾರಿ ಲಾಭ ಐತಿ ಎತ್ತೀನಿ ಅಂದಂಗ ಭೀಮಾ ಭೀಮಾ ನಿನ್ನ ಪೂರ್ತಿ ಹೆಸರು ಯಾರಪ್ಪ? ಎಲ್ಲಾರು ವ್ಯಾಪಾರಿ ಭೀಮಣ್ಣ ಅಂತ ಕರೀತಾರೆ. ನಿನ್ನ ಬಾರಿ ದಪ್ಪ ಆಯ್ತು ಎಣ್ಣ. ನೀನು ಮಾತ್ರ ವಿರೋಧಿಯಿಂದ ಭೀಮಾ ನೋಡ. ಬಿಟ್ಟು ಆ ಶಾಮನ ಮದುವೆ ಆಗ್ಬೇಕಂತ ಮಾಡಿದ್ದೆ. ಹೋಗ್ಲಿ ಬಿಡು. ಆದ್ರೆ ಅವನಿಗೆ ಮತ್ತೆ ನನ್ನ ಮನ್ಸು ಕೊಡ್ಲಿಲ್ಲ ಇನ್ನು ಅಂತೀನಿ. ಓಹೋ ಹಿಂಗೈತೇನ್ರಿ ರಂಗವ್ವನವ್ರೆ? ಹಾಗಾದ್ರೆ ವಿರೋಧಿ ಮಾಡಕ್ಕೆ ಒಪ್ಪಿಗೆ ಕೊಟ್ಟಂಗಾಯ್ತು. ಏನ್ ಮಾಡ್ಲು ಮರ ಕೊಡ್ಲೇಬೇಕಲ್ಲೇನು? ಇನ್ನೊಂದರ ಲವ್ ಮಾಡಿದ್ರೆ ಹೆಂಗ ವ್ಯಾಪಾರ ಮಾಡ್ತಿ ಆರಾಮಾಗಿರ್ಬೋದು. ನಾನು ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಅಂದಂಗಾಯ್ತು. ಇನ್ಮೇಲೆ ನೋಡ್ತಿರಂಗಿ ನೀನ್ ಹೇಗಿರ್ತಿ ಅಂತ ಈ ವಿಚಾರ ಮಾತ್ರ ಶಾಂತಿ ತಿಳಿಸ್ಬೇಡ ನೋಡ. ನನ್ನ ಮನ ಮನೆ ನಾನೇ ಯಾಕೆ ಹರಾಜಾಕ್ಲಿ ಹೇಳ್ತೀನಿ. ನಾ ಏನ್ ಯಾರಿಗೂ ಹೇಳಂಗಿಲ್ಲ. ಆ ವಿಷಯ ನನಗ್ ಬಿಟ್ಟು ಬಿಡು. ಆ ಶಾಮುಂಗ ನಾನು 300 ರೂಪಾಯಿ ಕೊಡ್ಬೇಕು ಮರಯ್ಯ. ಅವಾಗ 300 ರೂಪಾಯಿ ಕೇಳಿದ್ರೆ ಮತ್ತೆ ಏನ್ ಮಾಡ್ಬೇಕು? ಇಲ್ಲಾಂದ್ರೆ ಅವನ್ನ ಬಿಡಂಗ ಇಲ್ಲ ಅಂತೀನಿ. ರಂಗಿ ಕೇವಲ 300 ರೂಪಾಯಿಗೋಸ್ಕರ ಹಿಂಗಾಡ್ತಿಯಲ್ಲೇ? ಬಿಸಾಡು. 1 ರೂಪಾಯಿ ಎಲ್ಲ ಆಗ ಬಿಡಪ್ಪ. ನೀ ಹೇಳಿದ ಮೇಲೆ ಅದೆಲ್ಲ ಓಕೆ ರಂಗಿ, ನಾನೇನ್ ನಿನ್ನ ಕಷ್ಟಕ್ಕೆ ಕಾಲಕ್ಕಾದೆ, ಆದ್ರೆ ನನಗೆ ಹೆಂಗ್ ಕೊಡ್ತೀಯ ನೀನು? ಮಾಮ ನಂದೆಲ್ಲ ನಿನಗೆ ಕೊಡ್ತೀನಿ ಅಂತೀನಿ. ಎಲ್ಲ ಅಂದ್ರೆ ಏನ್ ಕೊಡ್ಬೇಕು? 1 ಪೀಸ್ ಕೊಡ್ಲಿ ಮತ್ತೆ? 1 ಪೀಸ್ ಕೊಡ್ಲಿ. ಬೇರೆ ಒಂದೇ ಪೀಸನ ಪೂರ ಕೊಡ್ತೀನಿ ಬಿಡು ಮತ್ತೆ. ರಮೇಶ್ ಅಪರೂಪಕ್ಕೊಂದ್ ಪೀಸ್ ಸಿಕ್ಕೈತೆ, ಆಗ್ರಿ ಒಂದ್ ದಮ್ಮ. ನಾಟಕ ಮಾಡುವ ಕೋರಿ ಕುಣಿತಾಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸುತ್ತಾಳ ಬಗ್ಗರಿ ಹುಡುಗರು ಹೋಗ್ಯವಾರು. ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀ ರಾತ್ರಿ. ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀ ರಾತ್ರಿ.
ಮೇಕಪ್ ಮಾಡ್ಕೊಂಡ ಕಾಣ್ತೀಯ ನೈಸ ನಮ್ಮೂರ ಹುಡುಗನ ಜೋಡಿ ಡ್ಯಾನ್ಸಿಂಗ ಗುಡಗ ಹೊಡೆದಾಗ ಹುಡುಗರು ನೋಡಿ ಹಾಗೆಲ್ಲ ಹಲ್ಕಟ್ಟ ನೋಡಮಿ ಒಂದು ಚಾನ್ಸ್ ಹತ್ತೂರ ಹಳ್ಳಿಯಾಗ ಕೇಳ ಹುಡುಗ ನನ್ನ ಹೆಸರ ರಾತ್ರಿ ನಾಟಕ ನಾವು ಮಾಡೋಣ ಹೈಕಾಸ ರಾತ್ರಿ ನಾಟಕ ನಾವು ಮಾಡೋಣ ಹೈಕಾಸ ನಾಟಕ ಮಾಡುವ ಕೋರಿ ತಳ ನೋಡ ನಾಟಕ ಮಾಡುವ ಕೋರಿ ತಳ ರಸ್ತ ಬಾರಿ 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 ಜಾತ್ರೆಗ ಬೇಕಿವಾಗ ಮಂದ್ಯಾಗ ನಿಂತು ಸಿಗ್ನಲ್ ಕೊಡ್ತಾರು ನವಿಲಿ ನನ್ನ ನಡ್ಕೊಂತ ಬರ್ತಾಳು ಹೋಗಿಲ್ಲ ಎಲ್ಲ ಕೂಗಿ ಕಲಿತಾಳು ನಲಿಗೆ ಹಾಕೊಂಡ ಮಲ್ಲಿಗೂ ನಲಿಗೆ ಹಾಕ್ಯಾಳ ಚಂಪನ ನಿಮ್ಮ ಕೊನರದ ಸೋದರ ಮಾವ ನಿನ್ನ ಮೇಲೆ ಹುಡುಗಿ ಕಲ್ಲಾದ ಹುಡುಗಿ ನನ್ನ ಕಣ್ಣಾಗ ನಕ್ಕಾಳ ನನ್ನ ಕಲ್ಲಾದ ಹುಡುಗಿ ನನ್ನ ಕಣ್ಣಾಗ ನಕ್ಕಾಳ ನಾಟಕ ಮಾಡುವ ಕೇಳಿ ಕಾಳದ ಸವಾರಿ ನಾಟಕ ಮಾಡುವ ಕೋರಿ ಕಾಳದ ಸವಾರಿ ಎಬ್ಬಿಸಿ ತೋರಿಸುತ್ತಾಳು ಗಗನ ಹುಡುಗರು ಹೋಗ್ಯಾವ ಜಾತ್ರೆ ಮಾಡೋಣ ಖಾತ ಬರಬೇಕು ನೀರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ ಬರಬೇಕು ನೀರಾತ್ರಿ ಕಾಣುವಂಗ ಮಿಂಚಿಂಗಾರಸ ಮೇಕಪ್ ಮಾಡ್ಕೊಂಡು ಕಾಣ್ತೀಯ ನೈಸ ನಮ್ಮೂರ ಹುಡುಗನ ಜೋಡಿ ಡ್ಯಾನ್ಸಿಂಗ ಗುಡಗ ಹೊಡೆದಾಗ ಹುಡುಗರು ತೋಡಿ ಹಾಗೆಲ್ಲ ಗೊತ್ತಾಡದೆ ಅಂದು ಚಾನ್ಸ ಹತ್ತೂರ ಹಳ್ಳಿಯಾಗ ಕೇಳಾರು ನನ್ನ ಹೆಸರ ರಾತ್ರಿ ಬೆಳಕನ ನಾಟಕ ನಾವು ಮಾಡೋಣ ಹೈಕಾಸ ರಾತ್ರಿ ಬೆಳಕನ ನಾಟಕ ನಾವು ಮಾಡೋಣ ಹೈಕಾಸ ಅತ್ತೆ ರಂಗಿ ನನ್ನ ನಿನ್ನ ಭೇಟಿ ಹುಷಾರು ಮುಚ್ಕೊಂಡ್ಯೋ ಮಾರಾಯ. ಹೊರಗಡೆ ಯಾರಿಗ ಲೈಳಕತ್ತಲ್ಲಿದು ಮತ್ತೆ
ಯಾರಿಗೆ ಏಯ್ ನೀನು ಯಾರಿಗೆ ಲೈನ್ ಹೇಳಕ್ ಹೋಯ್ತಲ್ಲ ನೀನು ಇದ್ಯಾವ್ದೋ ಒಳ್ಳೆ ಹುಡುಗ ಸಿಕ್ಕಿದ್ರೆ ಕೈ ಹೊಡಿಬೇಕಂತ ಅದನ್ನೆಲ್ಲ ಲೈನ್ ಹೇಳಕ್ ಹೋಯ್ತೆ ಕಿವಿಯಾಗ ಯಾವ್ದಾದ್ರು ಇಡ ಯಾಕಂದ್ರೆ ನಿನ್ನ ಮನೆಗೆ ಹಂಗೈತಲ್ಲ ಸುಮ್ಮನೆ ಬಿಡ್ತಿದ್ರೆ ಸುಮ್ಮನೆ ತಗೊಳ್ತಿರ್ಬೇಕು ನೀನು ಮುದ್ದಿನ ಸೋದರ ಸಸ್ಯ ತಿಳ್ಕೊಂಡಿ ನೀನು ಒಳಗ್ ಮಾಡಾಗತ್ತದ ಇನ್ನೇನು ಏನ್ ಸಮಾಚಾರ ಅಂದ್ರೆ ರಾತ್ರಿ ಮನೆ ಬರಕ್ ಆಗ್ಲಿಲ್ಲ ಪ್ರಾಯ ಹೆಚ್ಚಾಗಿರ್ತೈತಿ ಅಯ್ಯಯ್ಯೋ ಜಮೀನ್ದಾರ್ ಮನೆಯೊಳಗೆ ಮುಖ್ಯವಾದ ಕೆಲಸ ಇತ್ತು ಮತ್ತೆ ಅದಕ್ಕೆ ಕೇಳ್ತಾರೆ ನನಗೆ ಕೆಲಸ ಎಲ್ಲ ಗೊತ್ತಿಲ್ಲಪ್ಪ ಅಲ್ಲ ಯಾವಾಗಲೂ ಬರ್ತೀಯ ಯಾವಾಗಲೂ ಬರ್ತೀಯ ಹೇಗಾದ್ರೂ ರಂಗಿ ನನಗೆ ನೀನೇನು ದೊಡ್ಡಳಲ್ಲ ಯಾಕೆ ಸುಮ್ಮನೆ ಹೋಗ್ತಿದ್ದ ರಾತ್ರಿ ಮನೆ ಬಂದಲ್ಲ ಬೆಲೆ ಮಂಗೆ ಅಂತಂದ ನಮ್ಮಂತ ಮಾನ ಪಡಿಬೇಕಂದ್ರೆ ನೀನು ಏಳೇಳು ಜನ ಪುಣ್ಯ ಮಾಡ್ಬೇಕಂತ ಮುಂದೆ ನೀವು ಒಳ್ಳೇದ್ ಕೆಲಸ ಆಗ್ತದೆ ಏನಾಯ್ತು ನೋಡ್ಲಿ ಒಳ್ಳೇದು ಬಯಸೋದು ಯಾಕೆ ಮಾತಾಡ್ಬೇಕು ಅಡ್ಡ ದಿಡ್ಡಿ ಮಾತಾಡೋದಕ್ಕೆ ನೀನು ಅಂತೀನಿ ಏನಿಲ್ಲ ಓಹ್ ಇದ ಮ್ಯಾಟ್ರ ಕೆಲಸ ಒತ್ತಡಲಿಂದ ನಾವು ಇದು ಮಾಡಕ್ಕಾಗಿಲ್ಲ ಅಷ್ಟೇನೆ ಏನ್ ಮಾಡಕ್ಕಾಗಿಲ್ಲ ಮಾಡಕ್ಕಾಗಿಲ್ಲ ನಿನ ಮಾವ ಬಂದೇನ ಏನನ ಬೇಡತಿ ಬೇಡ ಹುಡುಗಿ ಕೊಡಸಕ್ಕೆ ಬಂದೇನ ಏನನ ಬೇಡತಿ ಬೇಡ ಹುಡುಗಿ ಕೊಡಸಕ್ಕೆ ಬಂದೇನ
ನಿನ್ನ ಸೊಟ್ಟಗಾಲು ತಾರ ಚೈನಾ ತಂದಿನ ಗಾರ ನಿನ್ನ ಮಂದಗಾಲು ತಾರ ಬೇಡದು ಬೇಡ ಹುಡುಗಿ ಕೊಡಿಸಬಹುದು ಬೇಡದು ಬೇಡ ಹುಡುಗಿ ಕೊಡಿಸಬಹುದು ಮಾವ ಬಂದ್ರೇನ ಮಾವ ಬಂದ್ರೇನ ಬೇಡದು ಬೇಡ ಹುಡುಗಿ ಕೊಡಿಸಬಹುದೇನಾ ಬೇಡದು ಬೇಡ ಹುಡುಗಿ ಕೊಡಿಸಬಹುದೇನಾ ನನ್ನ ತಂದೆನ ಬಾರ ನಿನ್ನ ಸಿಂಗಳ ಮುಗುತ್ತಾರ ನನ್ನ ತಂದೆನ ಬಾರ ನಿನ್ನ ಸೊಟ್ಟ ಮುಗುತ್ತಾರ ಬೇಡ ಹುಡುಗಿ ಕೊಡಿಸಬಹುದೇನಾ ಬೇಡ ಹುಡುಗಿ ಕೊಡಿಸಬಹುದೇನಾ ಮಾವ ಬಂದ್ರೇನ ಮಾವ ಬಂದ್ರೇನ ಬೇಡಕ್ಕೆ ಬೇಡ ಹುಡುಗಿ ಕೊಡಿಸಬಹುದೇನಾ ಬೇಡಕ್ಕೆ ಬೇಡ ಹುಡುಗಿ ಕೊಡಿಸಬಹುದೇನಾ ಬಳಿಯ ತಂದೆನ ಬಾರ ನಿನ್ನ ಸುಂಚಗೈತಾರ ಬಳಿಯ ತಂದೆನ ಬಾರ ನಿನ್ನ ಎಡಗೈ ಬಲಗೈತಾರ ಬೇಡಕ್ಕೆ ಬೇಡ ಹುಡುಗಿ ಕೊಡಿಸಬಹುದೇನಾ ಬೇಡಕ್ಕೆ ಬೇಡ ಹುಡುಗಿ ಕೊಡಿಸಬಹುದೇನಾ ಕನ್ನಡ ಮಾಡಿದೆ ಚಿನ್ನದ ಮಣ್ಣಿಗೆ ಸುಂದರಿಯ
ಬೆತ್ತಲು ಜಗತ್ತಿನಲ್ಲಿ ಬರೀ ಕತ್ತಲೆಯ ಆವರಿಸಿದಂತೆ ನನ್ನ ಬಾಳೆಂಬ ಬದುಕಿನಲ್ಲಿ ಹೆಜ್ಜೆ ಹಾಕುತ್ತಾ ಹೋದರೆ ಬರೀ ಕತ್ತಲೆ ಹೆಜ್ಜೆಗಳೇ ಸಾಗಿ ಬರುತ್ತದೆ. ಕಾಲೇಜಿನ ದಿನಗಳಂತೂ ಮರೆಯಲು ಆಗ್ಲಿಲ್ಲ. ಈ ಊರಿಗೆ ಬಂದರೆ ಇಂದಿನ ಘಟನೆಗಳು ಕಣ್ಣುಗಳ ಕಾಂತಿಯನ್ನು, ನುಂಗಿ ಮುಖದ ಭಾವನೆಗಳು ದುರ್ಬಲಗೊಳಿಸುತ್ತವೆ. ನನ್ನ ತಂಗಿಗೂ ಹಾಗೂ ಮಾವಂದಿರಿಗೋಸ್ಕರ ಬೀದಿ ಬೀದಿ ಅಲೆಯುತ್ತಿದ್ದೇನೆ. ಒಂದಲ್ಲ ಒಂದು ದಿನ ಅವರೆಲ್ಲರೂ ಸಿಕ್ತರೆಂಬ ಭರವಸೆ ನನಗಿದೆ. ಅದಕ್ಕೆ ಅಣ್ಣನ ಸ್ಥಾನ ದೊರಕಿಸಿಕೊಟ್ಟಿರುವ ಛತ್ರಪತಿ ಅಣ್ಣನ ಋಣದಲ್ಲಿದ್ದೇನೆ. ಇನ್ನು ಏನಾಗುತ್ತೋ ಆಗಲಿ. ಹೌದು, ನನ್ನ ಪ್ರದೀಪ್ ಆಪ್ತ ಸ್ನೇಹಿತ ಪ್ರದೀಪ್ ಬರ್ತಾನೆಂದು ಹೇಳಿದ್ದ, ಇನ್ನು ಬಂದೇ ಇಲ್ಲ. ಓಹೋ, ನನ್ನ ಮಿತ್ರ ನನಗಾಗಿ ಕಾಯುತ್ತಿದ್ದಾನೆ. ಹಲೋ ಸಂದೀಪ್, ಅವರ್ಯು? ನಿನಗಾಗಿ ನನ್ನ ಮನಸ್ಸು ಮಿಡಿಯುತ್ತಿತ್ತು ಮಿತ್ರ. ಅದಕ್ಕೆಂದೇ ಈ ರಸ್ತೆಯಲ್ಲಿ ನಡೆದು ಬಂದೆ, ಜೊತೆಗೂಡಿ ಹೋಗೋಣವೆಂದು. ನೀವು ಮಿತ್ರ. ನನಗೇನು ಮಿತ್ರ, ಆರೋಗ್ಯವಾಗಿದ್ದೇನೆ. ನಿನ್ನನ್ನು ನೋಡಬೇಕೆನಿಸಿತ್ತು, ಅದಕ್ಕಾಗಿ ತಿಳಿಸಿ ಹೇಳಿದೆ. ಇಂದು ನಿನ್ನ ಒಡಗೂಡಿದರೆ ಎಷ್ಟೋ ನನ್ನ ಮನಸ್ಸು ಹಗುರವಾಗುತ್ತದೆ ಸಂದೀಪ್. ಹೌದು ಪ್ರದೀಪ್, ಜೀವನದಲ್ಲಿ ಮುಂದೆ ಬರಲು ಒಬ್ಬನಿಂದ ಏನು ಮಾತ್ರ ಸಾಧ್ಯ. ಒಂದು ಕೈಯಿಂದ ತಟ್ಟಿದ ಚಪ್ಪಾಳೆ ಬರುವುದಿಲ್ಲ ಮಿತ್ರ, ಎರಡು ಕೈ ಸೇರಿದಾಗ ಮಾತ್ರ ಸಾಧ್ಯ. ಹೀಗಾದರೆ ಹೇಗೆ ಮಿತ್ರ? ನೀನು ಭಾವನೆಗಳ ಸಾಗರವನ್ನು ದಾಟಿ ಬಂದು ಹಿಂದಿನ ಘಟನೆಗಳನ್ನು ಮರೆಯಬೇಕು. ನಿನ್ನದೇ ಆದ ಸ್ವಂತ ಜೀವನವನ್ನು ಪ್ರಾರಂಭಿಸಬೇಕು. ನಿನ್ನನ್ನು ತಿರಸ್ಕರಿಸಿದ ಈ ಹುಚ್ಚು ಸಮಾಜವೇ ನಿನ್ನನ್ನು ಹೊಗಳಬೇಕು. ಇದೇ ನಿನ್ನ ಆಪ್ತ ಮಿತ್ರನ ಆಸೆ. ಹೌದು ಪ್ರದೀಪ್, ಹೌದು ಪ್ರದೀಪ್, ಜೀವನದಲ್ಲಿ ಮುಂದೆ ಬರಲು ಒಬ್ಬನಿಂದ ಏನು ಮಾತ್ರ ಸಾಧ್ಯ. ಒಂದು ಕೈಯಿಂದ ತಟ್ಟಿದ ಚಪ್ಪಾಳೆ ಬರುವುದಿಲ್ಲ ಮಿತ್ರ, ಎರಡು ಕೈ ಸೇರಿದಾಗ ಮಾತ್ರ ಸಾಧ್ಯ. ಏಕೆ ನಿನ್ನ ಜೊತೆ ನಾನಿಲ್ಲವೇ ಮಿತ್ರ? ಹಿಂದಿನ ವಾಸ್ತವ ಪ್ರಪಂಚದಲ್ಲಿ ಶ್ರೀಮಂತಿಕೆ ಎಂಬುದು ಬಡತನವನ್ನು ಕಾಲಕಸವಾಗಿ ನೋಡುತ್ತದೆ. ಈ ಹುಚ್ಚು ಸಮಾಜ ಹಣ ಎನ್ನುವ ಭೂತ ನಮ್ಮಂತವರ ಪ್ರಾಣವನ್ನೇ ಹಿಂಡುತ್ತದೆ. ಇದಕ್ಕೊಂದು ಪರಿಹಾರ ಇಲ್ಲವೇ ಸಂದೀಪ್? ಪರಿಹಾರವಿದೆ ಪ್ರದೀಪ್, ಆದರೆ ಎಂದು ಅರ್ಧ ಕೇಕೆ ನಿಲ್ಲಿಸಿದೆ ಮಿತ್ರ. ಯಾವಾಗ ಎಂದು ಹೇಳಬಹುದಲ್ಲವೇ? ನಾಯಕರು ಸತ್ತಾಗ, ಹೌದು ಪ್ರದೀಪ್, ದೊಡ್ಡ ದೊಡ್ಡ ರೌಡಿಗಳು ಸತ್ತರೆ ಭೂಗತದ ಜಗತ್ತಿನಲ್ಲಿ ನಮಗೂ ಒಂದು ಸ್ಥಾನ ಸಿಗುತ್ತದೆ. ಆಗ ನಾವು ಅಂತವರ ವಿರುದ್ಧ ಹೆದೆ ಒಟ್ಟಿ ನಿಂತಾಗ ಮಾತ್ರ ಮಿತ್ರ ಪರಿಹಾರವಿದೆ. ಲಾಂಗ್ ಹಿಡಿದವರೆಲ್ಲ ರೋಡಿಗಳಾಗಲ್ಲ ಮಿತ್ರ. ಅಂತವ್ರು ಯಾರು ನೂರಕ್ಕೊಬ್ಬರು ಇರಬಹುದು. ಆದರೆ ಒಂದು ಸತ್ಯ, ಒಬ್ಬನಿಂದ ಇಡೀ ಭೂಗತವನ್ನೇ ಹಲ್ಲೋಲ ಕಲ್ಲೋಲ ಮಾಡಬಹುದು. ಆದರೆ ನಮ್ಮ ನಾಡಿನ ಜನರು ತುಂಬಾ ಸ್ವಾಭಿಮಾನದವರು ಮಿತ್ರ. ಅವರದೇ ಆದ ಆಸೆ ಆಕಾಂಕ್ಷೆಗಳು ಅವರ ಪ್ರತಿಯೊಂದು ರೋಮದಲ್ಲಿ ಹಡೆಗೆ ಕುಳಿತಿರುತ್ತವೆ. ಎಲ್ಲರೂ ಹಾಗೆ ಇರುವುದಿಲ್ಲ ಮಿತ್ರ. ನಮ್ಮ ನಾಡಿನಲ್ಲಿ ಬಡತನವನ್ನು ನೀಗಿಸದೆ ನಿರುದ್ಯೋಗದಿಂದ ನರಳಿ ಭಯೋತ್ಪಾದಕರಾಗಿರುತ್ತಾರಲ್ಲವೇ? ಹೌದು ಸಂದೀಪ್, 5 ಬೆರಳುಗಳು ಸರಿಸಮನಾಗಿವೇನು? ಅದು ಕೂಡ ಅಷ್ಟೇ. ಅವರವರ ಆಸೆ ಅಭಿರುಚಿಗಳು ಪ್ರತಿಯೊಬ್ಬ ಮನುಷ್ಯನಿಗಿರುತ್ತದೆ ಅಲ್ಲ ಮಿತ್ರ? ಅದೆಲ್ಲ ಇರ್ಲಿ ಪ್ರದೀಪ್, ಪರಲೋಕದ ಚಿಂತೆ ನಮಗ್ಯಾಕೆ? ನಮ್ಮ ಚಿಂತೆಯೇ ಬೆಟ್ಟದಷ್ಟು ಹಬ್ಬಿ ನಿಂತಿದೆ. ಹೌದು, ಮನೆಯಲ್ಲೆಲ್ಲರೂ ಕ್ಷೇಮವಾಗಿದ್ದಾರೆ ತಾನೇ ಮಿತ್ರ? ಎಲ್ಲರೂ ಕ್ಷೇಮವಾಗಿದ್ದಾರೆ ಮಿತ್ರ. ಆದರೆ ನಮ್ಮವರು ನಿಮ್ಮವರು ನಿನ್ನ ಬರುವಿಕೆಯನ್ನು ಎದುರು ನೋಡುತ್ತಿದ್ದಾರೆ ಕಣ. ಹೌದು ಪ್ರದೀಪ್, ಬೇಸಿಗೆ ಬಿಡುವು ಮುಗಿದ್ದ ಬಂತು, ನಂತರ ಬಂದು ಬಿಡುತ್ತಾನಲ್ಲ. ಬೇಸಿಗೆ ರಜೆ ಮುಗಿಯುವ ತನಕ ನನಗೊಬ್ಬನಿಗೆ ಊರಲ್ಲಿ ಬೇಸರವಾಗುತ್ತದೆ.
ಆದರೆ ನಿನ್ನೊಬ್ಬನನ್ನು ಬಿಟ್ಟು ಹೋಗಲು ನನ್ನ ಮನಸ್ಸಾಕ್ಷಿ ಒಪ್ಪುತ್ತಿಲ್ಲ ಮಿತ್ರ. ಹಾಗಾದರೆ ಒಂದ್ ಐಡಿಯಾ ಕಣೋ, ಕಾಲೇಜು ಆರಂಭವಾಗುವ ತನಕ ನೀನು ನನ್ನ ಜೊತೆಯಲ್ಲಿರಬಹುದು, ಅದಕ್ಕೇನು ಅಭ್ಯಂತರವಿಲ್ಲ ಮಿತ್ರ. ಓಕೆ ಮೈ ಫ್ರೆಂಡ್, ಓಕೆ, ಅದು ಇನ್ನೂ ಒಳ್ಳೆಯದೆ. ಹಾಗಾದರೆ ಇದೇ ಸಂತೋಷದಲ್ಲಿ ಹಾಡು ನಮ್ಮ ಸ್ನೇಹದ ಹಾಡು. ಇಲ್ಲ ಪ್ರದೀಪ್, ಈ ಹಾಡನ್ನು ನೀನೇ ಮೊದಲು ಹಾಡಿದ್ದು, ಅದಕ್ಕೆ ನೀನೇ ಹಾಡು ಮಿತ್ರ. ಹಾಗೆ ಆಗಲಿ ಗೆಳೆಯ, ನೀನು ಕೇಳುವುದೆಚ್ಚು, ನಾನು ಹಾಡುವುದೆಚ್ಚು. ಹಾಡುತ್ತೇನೆ ಕೇಳ. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನ ಕೋಪಕಣೋ, ಕೋಪಕ್ಕೂ ಒಂದು ಕೈ, ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು 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 ಕುಚ್ಚುಕು, ನೀನು ಜಾಸ್ತಿ ಕಣ ಕುಚ್ಚುಕು, ಜೀವನ ಜಾಸ್ತಿ ಕಣ ಕುಚ್ಚುಕು. ಓ ಗೆಳೆಯ, ಜೀವ ಗೆಳೆಯ, ನಿಂಗೆ ಶಾಪ ಕೋಪಕಣೋ, ಕೋಪಕ್ಕೂ ಒಂದು ಕೈ, ಪ್ರೀತಿ ಜಾಸ್ತಿ ಕಣೋ. He's a very high boy, the big put ನನ್ನನಿ ಕಾಯ ನನ್ನ ಸೇವಲೆ ನೀ ಸಾಯ ಕುಚ್ಚುಕು 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 ನೀನು ಜಗ್ಗಿ ದೋಸ್ತು ಕಣು ಕುಚ್ಚುಕು ಜೀವಕ್ಕಿಂತ ಜಾಸ್ತಿ ಕಣು ನಿಂಗಾಗಿ ಕವಡಿಕೊಂಡಿದ್ದು ಕಾಣ ಕಣ್ತುಂಬ ನಿತ್ಯ ಮಾಡಿದ್ದು ಕಾಣ ಹಂಗಾಗಿ ಎಲ್ಲ ನಿಂದೇನು ಯಾರು ಯಾರು ನೀ ಯಾವ ಜನ್ಮದ ಮಗರು ನೀನು ನಿನ್ನ ಕಣ್ಣ ಮುಂದೆ ನಾನು ಜೈಲು ಸತ್ತು ನಿನ್ನ ಬೀಗದಾಗಿ ಹುಡುಕಿ ಕೈಗೆ ಸುತ್ತಿ
ಗೆಳೆಯ ಕುಚ್ಚುಕು ಗೆಳೆಯ ಅರಗಿನ ಒಡೆಯ ನಾನು ಗೆಳೆಯ ನವರಿಗೋ ಮನವಿಗೂ ಮುಂದಿನ ಜನ್ಮವ ಬೇಡಲೇ ಬಾರ್ದಯ್ಯ ಮರವನೇ ಮರಿ ಬಾರ್ದಯ್ಯ ಒಬ್ಬನೇ ಪುಣ್ಯವ ಹೊಯ್ದರೆ ಹೆಂಗಯ್ಯ ನಾನುವೇ ಮನ್ಸನ್ನು ಕುಸಿ ನನ್ಗುನ್ನು ಕುಸಿ ಉಳಿಸಯ್ಯ ಕುಚ್ಚುಕು 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 ನಾನು ಕಡ್ಡಿ ದೋಸ್ತನ ಕುಚ್ಚುಕು ದೋಸ್ತನ ಕುಚ್ಚುಕು ಮಿತ್ರ ದಿನ ಇಂಥ ಹಾಡನ್ನು ಹಾಡಿ ನನ್ನ ಮನಸ್ಸು ಅಗೋರ ಮಾಡಿ ನನ್ನ ದೇಹದ ಆರೋಗ್ಯವನ್ನು ಕಾಪಾಡುವ ಜನ್ಮದಾತಕ ಕಣ ನೀನು. ಸಂದೀಪ್, ಅತಿಯಾಯ್ತು ನಿನ್ನ ಹೊಗಳಿಕೆ. ನಿನ್ನ ಸ್ನೇಹಕ್ಕಾಗಿ ಎಷ್ಟು ಮಾಡದಿದ್ದರೆ ಸ್ನೇಹಕ್ಕೆ ಎಲ್ಲಿರುತ್ತದೆ ಬೆಲೆ? ಕಳೆದು ಹೋದ ದಿನ ಮರೆಯಲಾರದು, ಮರಳಿ ಬರುವ ದಿನ ತಡೆಯಲಾಗದು. ಅದರಂತೆಯೇ ನನ್ನ ನಿನ್ನ ಬಾಂಧವ್ಯ ಬಿಡಿಸಲು ಯಾರಿಂದ ಸಾಧ್ಯವಿಲ್ಲ ಮಿತ್ರ. ಯಾಕೋ ಮಿತ್ರ, ಏನೇನು ಹುಚ್ಚು ಹುಚ್ಚಾಗಿ ಕಲ್ಪಿಸಿಕೊಳ್ಳುತ್ತಾ ಯೋಚಿಸಿ ಮಾತನಾಡಬೇಡ. ನಿನ್ನ ನನ್ನ ಸ್ನೇಹ ಅಮರವಾದದ್ದು, ಅದು ನಿರ್ಮಲವಾದದ್ದು. ಅದನ್ನು ಮುರಿಯಲು ಯಾರಿಂದ ಸಾಧ್ಯವಾಗುವುದಿಲ್ಲ ಮಿತ್ರ. ಈ ಸ್ನೇಹವೇ ಹೀಗೆ ಮಿತ್ರ, ಗಾಜು ಇದ್ದಂತೆ ಒಂದು ಸಾರಿ ಒಡೆದು ಹೋದರೆ ಅದು ಕೈಗೆ ಸಿಗೋದಿಲ್ಲ, ಸಿಕ್ಕರೂ ಕೂಡ ಮೊದಲಿನಂತೆ ಇರುವುದಿಲ್ಲ. ಅದೆಲ್ಲ ಇರ್ಲಿ ಪ್ರದೀಪ್, ಮನೆಯಲ್ಲೆಲ್ಲ ಅಣ್ಣ ಕಾಯ್ತಿರುತ್ತಾನೆ. ಅಷ್ಟಕ್ಕೂ ಬಾ ಮನೆಗೆ ಹೋಗೋಣ. Sola
ನನ್ನ ಇತಿಹಾಸದ ಪುಟಗಳಿಂದ ಸತ್ಯದ ಬೀಜದ ಕಿತ್ತಗಲು ಹುಟ್ಟಿ ಬಂದಿರುವ ನರಹಾತಕ ಭೂಪತಿಗೆ ನಿನ್ನ ಟಾಚವನ್ನು ಸೆರೆ ಬಿಡಬೇಕೆಂದೇ ಸೃಷ್ಟಿಸಿರುವ ಚಂದು ಎಂಬ ಹರಿತವಾದ ಖಡ್ಗವನ್ನ ನನ್ನೊಲುಮೆಯ ಪ್ರೇಮ ಕಥನಕ್ಕೆ ಮುನ್ನಡಿ ಬರದ ಚಂದು ಅವಳೆಲ್ಲದ ಕಬ್ಬಿಣದ ಸರಪಳಿಯಿಂದ ನಿನ್ನನ್ನು ಬಂಧಿಸಿ ನಂತರ ಪ್ರೇಮರಾಜನನ್ನು ಪ್ರೇಮ ಕುಟೀರದಲ್ಲಿ ಮುಳುಗಿಸಿ ಅದರಿಂದ ಹೊರಬರಲಾರದ ನರಳಿ ನರಳಿ ಸಾಯುವುದು ನನ್ನ ಕಣ್ಣಾರೆ ಕಾಣಬೇಕು. ನಂತರ ಯೌವನದ ಪರ್ವತವನ್ನೇ ಹೊತ್ತು ನಿಂತ ಬಿಂದು ಆ ನಿನ್ನ ಯೌವನದಲ್ಲಿ ನನ್ನ ಸೊಂಗೇರಿದ ದುರ್ಗದ ಧೀರ ಆ ನಿನ್ನ ಸೌಂದರ್ಯದ ಸಿಹಿ ದುಡ್ಡನ್ನು ಸವೆಯಲು ದೂರ ಉಳಿದಿಲ್ಲ ಪ್ರವೇಶಗಳ ತರುವಾಯ ಸ್ವಾಗತ ನನ್ನ ಪ್ರೇಮದ ಅರಗನಿಗೆ ಸುಸ್ವಾಗತ. ಏನು ರಾಯರು ಇಂದು ಯಾವುದೋ ಕೆಲಸಕ್ಕೆ ಕೈ ಹಾಕಿದಂತೆ ಕಾಣಿಸುತ್ತಿದೆ. ಕಾರ್ಯ ಹೊಸ ಕಾರ್ಯ ನನ್ನ ಬಾಳೆಮ್ಮಲ ಬಂಗಲೆಯಲ್ಲಿ ಕಾರ್ಯಕ್ಕೆ ಕೈ ಹಾಕದ ಮತ್ತೇನು ಮಾಡಬೇಕಂತಿದೆಯ ಚಂದ್ರಾಣಿ? ನೋಡಿ, ಈ ವಸಂತ ಮಾಸದಲ್ಲಿ ಆ ಹೊಸ ಕಾರ್ಯ ಬಗ್ಗೆ ಕೈ ಹಾಕಬೇಡಿ. ಈ ನಮ್ಮ ಪ್ರೇಮದ ಆಟ ಬಗ್ಗೆ ಕೈ ಹಾಕಿ. ಹೇ ಚಂದು, ನೀನು ನನ್ನ ಜೊತೆಗಿದ್ದು ಹೀಗೆ ಮಾತನಾಡಿದರೆ ಹೇಗೆ? ನಿನಗೆ ಪ್ರೇಮದಾಟವಾದರೆ ನನಗೆ ನರಕದಾಟ. ಓಕೆ, ಬಟ್ ನೀನು ನನ್ನೊಂದಿಗೆ ಕೈ ಜೋಡಿಸಿದರೆ ಮಾತ್ರ ನಿನ್ನೊಂದಿಗೆ ಕೈ ಜೋಡಿಸುತ್ತೇನೆ. ಅಂತಹ ಹೊಸ ಕಾರ್ಯ ಯಾವುದು? ಅದರ ಬಗ್ಗೆ ನನಗೆ ಒಂದೂ ತಿಳಿಯುತ್ತಿಲ್ಲ. ಹೇ ಚಂದು, ನಿನ್ನ ಪ್ರೇಮ ಪಂಜರ ಬಗ್ಗೆ ಅತಿಯಾದ ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥವಿಲ್ಲ. ನೀನು ಇಡೀ ದಿನ ಯೋಚಿಸುತ್ತಾ ಕುಳಿತರೂ ಕಂಡುಹಿಡಿಯಲು ಸಾಧ್ಯವಿಲ್ಲ. ನಾನು ಹೇಳುತ್ತೇನೆ, ನೀನು ಮಾಡಬೇಕಾಗಿರುವ ಹೊಸ ಕಾರ್ಯ. ಭೂಪತಿ, ನೀನು ಮಾಡಬೇಕಾಗಿರುವ ಆ ಕಾರ್ಯವನ್ನು ಯಾಕೆ ಅರ್ಧಕ್ಕೆ ನಿಲ್ಲಿಸಿದಿರಿ? ಅದನ್ನು ಮುಂದುವರಿಸಬಹುದಲ್ಲ? ಓಕೆ ಮೈ ಡಿಯರ್ ಗರ್ಲ್, ಓಕೆ, ಮುಂದುವರಿಸುತ್ತೇನೆ. ಆದರೆ ಅದನ್ನು ಹೇಳುವ ಮುನ್ನ ನಾನು ಒಂದು ಹಾಕಿದ ಮಾತು ಪೂರ್ತಿಗೊಳಿಸುತ್ತೇನೆ ಎಂದು ಮಾತು ಕೊಡು. ಮಾತು 18 ವರ್ಷಗಳ ಕಾಲ ಜೊತೆಯಿದ್ದು ಮದುವೆ ಆಗಬೇಕೆನ್ನುವ ನನ್ನ ಮೇಲೆ ಅಂತಹ ಅನುಮಾನವೇ? ಸರಿ, ಆಯ್ತು, ಓಕೆ, ನಾನು ಮಾತು ಕೊಡುತ್ತೇನೆ. ಈಗಲಾದರೂ ಹೇಳಬಹುದಲ್ಲ ಡಿಯರ್? ಹೇಳುತ್ತೇನೆ ಚಂದು, ಹೇಳುತ್ತೇನೆ. ಈಗ ಹೇಳದಿದ್ದರೆ ನನ್ನನ್ನು ಮೆಚ್ಚುವುದಿಲ್ಲ ತಾನೇ? ಚಂದು, ನಾನು ಹೇಳುವುದು ಗಮನ ಇಟ್ಟು ಕೇಳಿಸ್ಕೋ. ಆ ಜಮೀನ್ದಾರ್ ರವಿರಾಜನು ನನ್ನ ಪ್ರೇಮರಾಜನನ್ನು ಹೇಗಾದರೂ ಮಾಡಿ ನಿನ್ನ ಪ್ರೇಮ ಪಂಜರದಲ್ಲಿ ಬಂಧಿಸಿ ಅವರನ್ನು ಅವರ ಕುಟುಂಬವನ್ನು ಸರ್ವನಾಶ ಮಾಡಬೇಕು. ಮತ್ತೆ ಗೊತ್ತು ಗುರಿಲ್ಲದ ಸಿಡಿದೆದ್ದ ಛತ್ರಪತಿಯನ್ನು ಕಾಮಿಸಿ ಕೊನೆಗೂ ಕೈ ಕಟ್ಟು ಅದರಿಂದ ಹೊರ ಬರಲಾಗದ ಬಿಲಿ ಬಿಲಿ ಒದ್ದಾಡುತ್ತದೆ ಪ್ರಾಣ ತ್ಯಾಗ ಮಾಡುವುದು ನಾನು ಕಣ್ಣಾರ ನೋಡಬೇಕು. ಇದೇ ಚಂದು ನೀನು ಮಾಡಬೇಕಾಗಿರುವ ಹೊಸ ಕಾರ್ಯ. ಯಾಕೆ ಪ್ರಿಯೆ, ಕಷ್ಟವಾಗಿದೆ? ಕಷ್ಟದ ಮಾತೇಕೆ, ಇಷ್ಟದ ಮಾತು. ನೀನು ನನ್ನನ್ನು ಮದುವೆಯಾಗಲು ಸಿದ್ಧವಾಗಿದ್ದರೆ ಹಸ್ಬೆಂಡ್ ಹೇಳಿದ ಮಾತು ವೈಫ್ ಕೇಳದಿದ್ದರೆ ಆ ದೇವರು ಮುಚ್ಚುತ್ತಾನೆ. ಹಾಗಾದರೆ ನಿನಗೆ ಒಪ್ಪಿಸಿದ ಕೆಲಸ ಪ್ರಾರಂಭ ಆಯಿತು ಎಂದಾಯ್ತಲ್ಲ ಚಂದುರಾಣಿ? ಆಗಲೇಬೇಕು. ಗಂಡಸರ ಕೈಯಲ್ಲಿ ಆಗದೇ ಇರೋ ಕೆಲಸ ಹೆಂಗಸರು ಮಾಡಿ ತೋರಿಸುತ್ತಾರೆ. ನಿನಗೆ ಮಾತು
ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಸಕ್ಸಸ್ ಎಂದು ಸಕ್ಸಸ್. 3 ದಿನಗಳಿಂದ ತಲೆ ಕೆಡಿಸಿಕೊಂಡು ಹಾಕಿದ ಪ್ಲಾನ್ ಇಂದು ನಿನ್ನಿಂದ ಸಕ್ಸಸ್. ಇನ್ನು ಅದರ ಬಗ್ಗೆ ನನಗೆ ಚಿಂತೆ ಬೇಡ. ಭೂಪತಿ, ಏಕೆ ಅದರ ಬಗ್ಗೆ ಒಂದು ಚಿಂತೆ? ಆ ಕೆಲಸವನ್ನು ನೀನು ನನಗೆ ನೀಡಿದೆಯಲ್ಲ, ಆ ಕೆಲಸವನ್ನು ಮಾಡಿ ಮುಗಿಸುವ ಜವಾಬ್ದಾರಿ ನನ್ನದು. ಎಸ್, ಕೊಟ್ಟ ಮಾತಿಗೆ ತಪ್ಪೋಳೆಂದು ಗೊತ್ತು ಚಂದು. ಚಂದು ಎನ್ನುವ ಚಂದುಳ್ಳಿ ಚೆಲುವೆ ತಾರೆ ನಗುಮುಖದ ರಾಣಿ ಇದೇ ಸಂತೋಷದಲ್ಲಿ ಮೂಡಬರಲಿ. ನೀನು ಹೇಳಿದಂತೆ ಆಗಲಿ ನನ್ನ ಮನ್ಮಥ. ಕಲ್ಯಾಣ ಗೀತ ಮಲಯ ಸಮೀರ ಆಕಾಶವೇ ಮೌನ ಗುಣದ ಪುತ್ರಲ ಪಲ್ಲಕ್ಕಿಲೋ ಚೇತುಲಲ್ಲಿ ಕಲೋ ಪಲಕಲು ಕಲ್ಯಾಣ ಗೀತ ಮಲಯ ಸಮೀರಂలో కళ్యాణ గీతం మలయ సమీరంలో
ಸುತ್ತಲ ಪಲ್ಲಕ್ಕಿಯೋ ಚೌಕಲ ಅಲ್ಲಿಕಲೋ ಅಲ್ಲಿಕಲು ಕಲ್ಯಾಣ ಗೀತ ಮಳೆಯ ಸಮೀರವೋ ಕಲ್ಯಾಣ ಗೀತ ಮಲೆಯ ಸಮೀರವೋ ಚೆಂಡು ಎಂದರೆ ನನ್ನಲ್ಲಿ ಸರೋವರದಾಗಿ ಉಕ್ಕಿ ಉರಿಯುವ ಕಾಮಜಾಲನ್ನು ಸಂತೈಸುವ ರೂಪರಾಣಿ. ನಿನ್ನ ಹೃದಯಕ್ಕೆ ನನ್ನ ಮೆಚ್ಚಿದೆ ಚೆಲುವೆ, ನಾ ಮೆಚ್ಚಿದೆ. ನಿನ್ನ ಕುಣಿತ ನವಿಲ ಕುಬೇರನ ನವಿಲು ಕುಣಿತ. ನಾನು ನನ್ನ ಪ್ರಿಯಂಕರ ಕೇಳಿದೆ ಎಂದು ನಿಮ್ಮನ್ನು ವಿನಂತಿಸಿದೆ ಅಷ್ಟೇ. ಅಷ್ಟಕ್ಕೆಲ್ಲ ಇಷ್ಟೊಂದು ಹೊಗಳುತ್ತಿರಲಿಲ್ಲ. ಏ ಚೆಂಡು, ಸುಮ್ಮನಾಗಂದ್ರೆ ಇದಕ್ಕೆ ಈ ರೀತಿ ಕೋಪಿಸಿಕೊಳ್ಳುವ ರಾಣಿ. ನಿನ್ನ ಮನಸ್ಸಿನ ಊಟ ನನಗೆ ತಾನೇ ಮೀಸಲು ಈ ಗಾಡಿದರೆ ಹೇಗೆ? ಸರಿ ಆಯ್ತು. ಈ ನನ್ನ ಮುಂದಿನ ಪ್ರವೇಶ ಆ ಪ್ರೇಮರಾಜನ ಒಡನೆ ಅವನಿಗೆ ನನ್ನ ಪ್ರೇಮದ ಮನೆಯಲ್ಲಿ ಬಿಡಿಸಿಕೊಂಡು ಆಮೇಲೆ ಆಟವಾಡುತ್ತೇನೆ. ಈಗ ನಾನು ಹೋಗಿ ಬರಲೇ? ಹೋಗಿ ಬಾ ಚಂದ್ರು, ಹೋಗಿ ಬಾ. ಲಕ್ಷ್ಮಣನಿಗೆ ದಾಟಿದ ಕಲಿಯುಗದ ಸೀತಮಾತೆ. ಚಂದು ಎಂದರೆ ನಾನೂದುವ ಪುಂಗಿಯ ನಾದಕ್ಕೆ ತಲೆ ತೂಗುವ ಸೌಂದರ್ಯದ ನಾಗಕನ್ಯೆ. ಪ್ರೇಮರಾಜ್, ಇಂದಿನಿಂದಲೇ ಚಂದುವಿನ ನಾಟಕದ ಪ್ರೇಮ ಪಾಚಕ ಬಲಿಯಾಗಿ ಅವಳು ಕೈ ಕೊಟ್ಟ ನಂತರ ಒಚ್ಚನಾಗಿ ತಿರುಗುವುದು ನನ್ನ ಕಣ್ಣಾರೆ ನೋಡಬೇಕು. ನಿನ್ನನ್ನು ನೋಡಿದ ಮನ ಆನಂದ ಪಡಬೇಕು. ನಿನ್ನನ್ನೇ ನಲಿದ ನಿನ್ನವರ ಹೊಟ್ಟೆಪಾಡಿಗಾಗಿ ಕಂಡರ ಹತ್ತಿರ ತಿರುಗಬೇಡಬೇಕು. ನಿನ್ನ ತಂಗಿ ತೀರ್ಪಬೇಡದ ಹಣಕ್ಕಾಗಿ ನನಗೆ ಸೆರೆಗೋಸಲೇಬೇಕು. ಪ್ರೇಮರಾಜ್, ಈ ನಾಟಕದಲ್ಲಿ ಬಿಡುತ್ತಿರುವುದು ಎರಡನೇ ಅಸ್ತ್ರ ಅಲ್ಲ, ನಾಗಾಸ್ತ್ರ.
ಭೂಪತಿ, ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡು. ಯಾರು ಯಾರಿಗೆ ಯಾವ ಅಸ್ತ್ರವನ್ನು ಬಿಟ್ಟಿದ್ದಾರೆಂದು ತಿಳಿಯುತ್ತದೆ. ರಾವಣನ ಸಂಹಾರಕ್ಕಾಗಿ ರಾಮ ಬಿಟ್ಟ ರಾಮಾಸ್ತ್ರ, ಕೌರವನ ಸಂಹಾರಕ್ಕಾಗಿ ಅರ್ಜುನ ಬಿಟ್ಟ ಪಾಶುಪತಾಸ್ತ್ರ. ಅಂತಹ ವಿಜಯಪುರರೇ ಭೂಗರ್ಭದಲ್ಲಿ ಗುಂಡಿ ತೋಳಿಯಾಗಿದ್ದಾರೆ. ಅಂತದ್ರಲ್ಲಿ ನೀನು ಯಾವ ಲೆಕ್ಕವೋ ಮರೆ. ಪ್ರಸಿದ್ಧವಾಗಿ ಬಿಡುತ್ತಿರನು ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಭೂಗರ್ಭದ ಒಡಲನ್ನು ಬಗೆದು ಮಂಡಲವನ್ನಾಗಿಸಿ ಮತ್ತೇರು ಮತದಾನಗಳ ಮತ ನಡೆಸಿ ಆ ಕಾಂಡ ಈ ಕರ್ನಾಟಕದಲ್ಲಿ 77 ಪಾಳೆಗಾರನ ಪಿಂಡವೆಂದು ಮೇರೆತ್ತಿರುವ ಈ ಗಂಡನಿಗೆ ನೀನು ಬಿಡುವ ಬ್ರಹ್ಮಾಸ್ತ್ರ ಯಾವ ಲೆಕ್ಕವೋ ಬಚ್ಚ. ಮತದಾನ ಎತ್ತಿರುವ ಈ ಭೂಪತಿಯನ್ನು ಕೆಡಕೋದು ಬಿಟ್ಟು ಸುಮ್ಮನೆ ಮನೆಯಲ್ಲಿ ಮಲಗು ಹೋಗ ಮರೆ. ರೂಟು ಜಿಂಕ ಮುಂದು ಸಿಂಹ ಮುಂದೆ ಕಾದರ ಬಚ್ಚ. ಅಬ್ಸಲ್ಯೂಟ್ಲಿ ರೈಟ್ ಭೂಪತಿ, ನೀನು ಹೇಳುತ್ತಿರುವುದು ನಿಜ. ಆದರೆ ನಾನು ಬರೀ ಮರಿಯಲ್ಲ, ನಿಮ್ಮಂತ ಮದವೇರಿದ ಮದ್ದಾಳಿಗಳಿಂದ ಬೇಟೆಯಾಡಿ ಕಾಡಿನಲ್ಲಿರೋ ಪ್ರಾಣಿಗಳ ಹುಟ್ಟನ್ನೇ ಅಡಗಿಸಬಲ್ಲ ಮರೆ. ಯುದ್ಧಕ್ಕೆ ದಮ್ಮುಂಡಲ್ಲ, ಸೂರ್ಯನ ಕರ್ಪಲ್ಲಂಟ ನಾಲಂಟ ಮಗಾಡುಂಡಲ್ಲ, ಸಮುದ್ರ ದಾಟಾಲಂಟ ನಾಲಂಟ ಮಗಾಡುಂಡಲ್ಲ. ಅಷ್ಟ ದಿಕ್ಪಾಲಕರನ್ನ ತನ್ನ ಕಾಲ ಕೆಳಗೆ ಕಟ್ಟಿ ಹಾಕಿಕೊಂಡು ಮೆಟ್ಟಿಲುಗಳನ್ನಾಗಿ ನಿರ್ಮಿಸಿ ಆಳುತ್ತಿರುವ ಭೂಪತಿ ಎದುರಿಗೆ ನಿಂತು ಮಾತನಾಡುವ ಮೊದಲನೇ ವ್ಯಕ್ತಿ ಅಂದರೆ ನೀನು. ಬಂದ ದಾರಿಗೆ ಸುಂಕವಲ್ಲೆಂದು ಹೊರಟೋಗೋ ಪ್ರಾಣ ಪ್ರಾಣ ಭಿಕ್ಷೆ. ಲೇ ಭೂಪತಿ, ನೀನು ಪ್ರಾಣ ಭಿಕ್ಷೆನ ಪರಬ್ರಹ್ಮನು, ಬ್ರಹ್ಮನ ಅವತಾರವನ್ನು ಎತ್ತಿ ಬಂದ ಮಹಾಪುರುಷನು. ಎರಡೂ ಅಲ್ಲ, ಯಥಾಚಿತ್ ನಿರೊಬ್ಬ ನರಮಾನವ. ನನ್ನ ಪ್ರಾಣ ಭಿಕ್ಷೆಯನ್ನು ನೀಡುವುದನ್ನು ಬಿಟ್ಟು ಮೊದಲು ನಿನ್ನ ಪ್ರಾಣ ಉಳಿಸಿಕ ಬಚ್ಚ. ಹೋಗಲು ಬಿಡು ಅಂತ ಸುಮ್ಮನಿದ್ದರೆ ಮಾತಿಗೆ ಮಾತು ಬೇಸಾಯ ಕತ್ತೆ ಬೆಳವ. ಗಂಡಿನ ನಿಲ್ಲಿಸ್ತಾನೆ, ನಿನ್ನ ಗಂಡಿಸ್ತಾನ. ಏನು ಅರಿಯದ ಮೂರ್ಖ ಜೀವನ ಜೊತೆ ಸರಸವಾಡಿ ಅವರೆಲ್ಲ ಸರ್ವವಾಸಿಗಳನ್ನು ತನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಚಕ್ರಾಧಿಪತಿ ಅಂತ ಮೆರೆಯುತ್ತಿರುವ ಕೊಲೆ ಪಾತಕ. ಇನ್ನು ನಿನ್ನ ಅಂತ್ಯಕ್ಕೆ ನಾಂದಿ ಆಡಿ ಆ ಉಗ್ರ ವ್ಯಾಘ್ರಗಳ ಮಟ್ಟಾಕಲೆಂದೇ ನನ್ನ ಭವ್ಯ ಭಾರತ ಮಾತೆ ಜನ್ಮ ಎತ್ತಿ ಬಂದಿದ್ದಾಳೆ. ಲೇ ಭವ್ಯ ಭಾರತ ಮಾತೆ ಮಗನೇ, ಬ್ರಿಟಿಷರು ಬಂದು 30 ದಶಕಗಳ ಕಾಲ ನಿನ್ನ ಭಾರತ ಮಾತೆಯನ್ನು ಅಧೀನದಲ್ಲಿಟ್ಟುಕೊಂಡು ಆಳ್ವಿಕೆ ಮಾಡುವಾಗ ಎಲ್ಲೆಲ್ಲಿ ಹೋಗಿದ್ದರು ಆ ನಿನ್ನ ಭಾರತ ಮಾತೆಯ ಪುತ್ರರು. ಏ ಭೂಪತಿ, ಮುಚ್ಚ ಬಾಯಿ. ನಮ್ಮ ಭಾರತ ಮಾತೆಯ ಬಗ್ಗೆ ತುಚ್ಛರತೆ ಮಾತನಾಡುವ ಬೆಪ್ಪ. ತಾಯಿ ನಾಡಿಗೆ ದ್ರೋಹ ಬಗೆಯುವ ಅಂತ ಬ್ರಿಟಿಷರು ನಮ್ಮ ದೇಶದಲ್ಲಿ ಇದ್ದಿದ್ದಲ್ಲ ಕಣ. ಅವರು ನಮ್ಮನ್ನು ಆಳಿದ್ದು. ಇಲ್ಲದಿದ್ದರೆ ಏ ದಿನಗಳಲ್ಲಿ ಓಡಿಸಬಹುದಾಗಿತ್ತು. ನೋಡು, ಈ ಎಲ್ಲ ಆಟಗಳನ್ನು ಮೂಟೆ ಕಟ್ಟೆ ಹೊರಟು ಹೋಗೋ. ಪ್ರಾಣ ಬಿಚ್ಚಿ ನೀಡುತ್ತೇನೆ ನಿನಗೆ.
ಕವಿವೃಷ್ಟಿಯಲ್ಲಿ ಹಿಡಿದು ಇಡೀ ಭೂಗೋಳವನ್ನು ಮಾಚಬೇಕಂದ್ರೆ ಈ ಗಂಡುಗಳಿಗೆ ಭೂಪತಿಗೆ ಹಿಂದಿನಿಂದಲೇ ಶುರುವಾಯ್ತು ನಮ್ಮಿಬ್ಬರ ಕುರುಕ್ಷೇತ್ರ. ಆ ಕುರುಕ್ಷೇತ್ರದಲ್ಲಿ ನಿನ್ನ ಹಂತಕ್ಕೆ ನಾಂದಿ ಆಡಲಿಲ್ಲ ನಾನು ಗಡ ಭೂಪತಿ ಅಲ್ಲ. ಹೋಗು ಹೋಗು, ನೀನು ಸೃಷ್ಟಿಸುವ ಸಾವಿರಾರು ಕುರುಕ್ಷೇತ್ರಗಳನ್ನು ಮರವನ್ನು ಅರಿತು ಸೃಷ್ಟಿಸಲೇ ಛತ್ರಪತಿಯ ಚಕ್ರವ್ಯೂಹ. ಮಹಾಭಾರತದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ಬಂದ ವೀರ ಅಭಿಮಾನಿ ಭೀಷ್ಮನಿಗೆ ರಣಚಂಡಿಗೆ ಕೊಂದು ಚಕ್ರವ್ಯೂಹಕ್ಕೆ ರಕ್ತಾಭಿಷೇಕ ಮಾಡಲಿಲ್ಲ ಕಂಡುಕೊಂಡು ಛತ್ರಪತಿ ಅಲ್ಲ.